ಬೊಂಬೆ ಆಟನೂ ಆಡಿಸ್ತೀವಿ. ರಾಮಾಯಣ ಕತೆ ಹೇಳಿಬಿಟ್ಟು ಅದು ಬೊಂಬೆ ಆಟ ಆಡಿಸಿ ಹಾಡು ಹೇಳ್ಕೊಂಡು ತಬಲಾ ಬೇಕು, ಹಾರ್ಮೋನಿ ಬೇಕು, ಅದಕ್ಕೆ ಎಲ್ಲ ಸೌಲಭ್ಯಗಳು ಬೇಕು ಮೇಡಮ್. ಅದಕ್ಕೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಆಂಜನೇಯ ಅವರೆಲ್ಲ ಇರ್ಬೇಕಲ್ಲ ಮೇಡಮ್. ಈಗ ಬೊಂಬೆ ಆಟ ಮೇನ್ ಏನಕ್ಕೆ ಆಡ್ಸೋದು ಅಕ್ಕ? ಮೇಡಮ್ ಅದು ಬೊಂಬೆ ಆಟ ಏನಕ್ಕೆ ಆಡಿಸ್ತಾ ಇದ್ರಂದ್ರೆ ಪೂರ್ವ ಕಾಲದಲ್ಲಿ ಒಂದು ಅದು ಭೂತಾತ್ಮ ಅಂದ ಮನೆ ಅದು ಒಳ್ಳೇದು ಮೇಡಮ್. ಅದು ಪೇರ್ ಶೋ ಮಾಡೋರು ಬಂದಿದ್ದಾರೆ, ಅವರು ಸುಮ್ಮನೆ ಹೋಗ್ಬಾರ್ದಪ್ಪ, ಅವರು ಶಾಪ ಇಡ್ತಾರೆ. ಎಜುಕೇಷನ್ನು ಎಲ್ಲ ಇಂಗ್ಲೀಷ್ ಮಾತಾಡಬೇಕು, ಹಿಂದಿ ಮಾತಾಡಬೇಕು, ಕನ್ನಡ ಮಾತಾಡಬೇಕು, ತೆಲುಗು ಮಾತಾಡಬೇಕು. ಇವಾಗ ಡೆಲ್ಲಿಗೆ ಹೋದರೆ ಹಿಂದಿ ಕಲಿಬೇಕು. ಹಿಂದಿ ಕಲ್ಸಕ್ಕ ನಮಗೂ ಸ್ಕೂಲ್ಗೆ ಹೋಗಿಲ್ಲ, ಹೆಂಗೆ ಕಲಿಯೋದು? ನಾನು ಏನು ಓದಿಲ್ಲ, ಬುಕ್ ಹೆಂಗಂದ್ರೆ ಅದು ಹಿಡ್ಕೊಳ್ಳೋದು ನಮ್ಗೆ ಬರಲ್ಲ. ಎಜುಕೇಶನೇ ಇಂಪಾರ್ಟೆಂಟ್ ಅಲ್ಲ. ಏನಾದ್ರೂ ಒಂದು ಕಡ್ಡಿ ಇದೆ ಅಂದ್ರೆ ಅದನ್ನು ಕಸ ಗೂಡಿಸ್ಬೋದು, ಎಲ್ಲಾದ್ರೂ ನೀರು ಅಟ್ಯಾಚ್ಮೆಂಟ್ ಅದು ಇದು ಮಾಡ್ಬೋದು, ಎಲ್ಲ ಆಗುತ್ತಲ್ಲ ಮೇಡಮ್. ಎಲ್ಲ ಉಪಯೋಗ ಅಲ್ಲ, ಒಂದು ಕಡ್ಡಿನೇ ಎಷ್ಟು ಉಪಯೋಗ ಆಗುತ್ತೆ. ಬಾಡಿಗೆ ಏನ್ ಕಟ್ಟಂಗಿಲ್ಲ, ಎಲ್ಲ ಅವರೇ ನಮ್ಗೆ ಊಟಕ್ಕೆ ಕೊಡ್ತಾರೆ ಮೇಡಮ್. ಊಟ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೊಂತಿದ್ರೆ ಮೇಡಮ್. ಇದು ಸಾಲಾನು ಅವರೇ ಕೊಟ್ಟಿದ್ದಾರೆ ಮೇಡಮ್. ನಮ್ಗೆ ಗಿಫ್ಟೇ 3 ಲಕ್ಷ ಕೊಟ್ಟಿದ್ದಾರೆ ಮೇಡಮ್. ಈಗ ನಾನು ಕೇಳ್ಪಟ್ಟೆ ನಿಮಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಮೇಡಮ್. ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು, ಸರ್ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ಗೆ ರೆಡಿ ಮಾಡ್ತಾ ಇದ್ದಾರೆ ಡ್ರಾಯಿಂಗ್ನ. ಇವೆಂಟ್ ಅಲ್ಲೆಲ್ಲ ಹಿಂಗ್ ಹೋಗ್ತಾ ಇರ್ತಾರಲ್ವಾ? ನೀವ್ ಹೆಂಗೆ? ನಾವು ಮೇಡಮ್ ನಮಸ್ತೆ, ಬನ್ನಿ, ನಾವು ಹಳ್ಳಿಯಿಂದ ಬಂದಿದ್ದೀವಿ, ತಯಾರು ಮಾಡ್ತೀವಿ ಇದನ್ನು. ಲೆದರ್ ಪಪೆಟ್ಸನ್ನು, ಡೋರಿ ಹ್ಯಾಂಗಿಂಗು, ಗೃಹ ಅಲಂಕಾರ ಅಂತ ನಾವು ಹಳ್ಳಿ ಜನ ಮೇಡಮ್. ನಾವು ಹಿಂಗೆ ತಯಾರು ಮಾಡ್ತೀವಿ, ಕೈಯಿಂದ ಮಾಡೋದು ಮೇಡಮ್, ಮಿಷಿನ್ ಏನಿಲ್ಲ. ಬನ್ನಿ ತಗೊಳ್ಳಿ ಮೇಡಮ್ ಅಂತ ನಾವು ಹೇಳ್ತೀವಿ ಮೇಡಮ್ ಅವ್ರನ್ನ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಯಾವುದೇ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತಂದ್ರೂ ಕೂಡ ಡಿಗ್ರಿ ಮಾಡಬೇಕು, ಎಜುಕೇಶನ್ ಇರಬೇಕು, ಡಬಲ್ ಡಿಗ್ರಿ ಇರಬೇಕು ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಇಲ್ಲ, ಕಲೆ ಇದ್ರೂ ಕೂಡ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೋದು. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಚಂದ್ರಕಲಾ ಅವರು. ಸೊ ನೀವಿಲ್ಲಿ ಏನ್ ನೋಡ್ತಾ ಇದ್ದೀರೋ, ಡೋರ್ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಅಥವಾ ಲೆದರ್ ಲ್ಯಾಂಪ್ ಶೇಡ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಲೆದರ್ ಪಪೆಟ್ಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಪ್ರಾಡಕ್ಟ್ಗಳ ಇವರು ತಯಾರಿಸ್ತಾರೆ. ಸೊ ಇವರಿಗೆ ಆಲ್ರೆಡಿ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ, ನ್ಯಾಷನಲ್ ಅವಾರ್ಡ್ಗೂ ಕೂಡ ಇವರು ರೆಡಿ ಮಾಡ್ತಾ ಇದ್ದಾರೆ. ಆ ಪೇಂಟಿಂಗ್ ಅನ್ನ ಕೂಡ ಈಗಾಗಲೇ ತಯಾರಿಸ್ತಾ ಇದ್ದಾರೆ. ಸೊ ಇವತ್ತು ನಿಮಗೆ ಕಲೆ ಇದ್ರೆ ನಾವು ಯಾವ ರೀತಿಯಾಗಿ ಬಿಸ್ನೆಸ್ ಅನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ನಾವಿವತ್ತು ಬಂದಿರುವಂತದ್ದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕಿಗೆ ಬಂದಿದ್ದೀವಿ. ಸೊ ಚಂದ್ರಕಲಾ ಅವರನ್ನ ಮಾತಾಡ್ಸೋಣ. ಅವರ ಬಿಸ್ನೆಸ್ ಯಾವ ರೀತಿಯಾಗಿ ಶುರುವಾಯಿತು, ಹೇಗ್ ಕಲ್ತ್ರು ಇವ್ರು ಇದನ್ನ, ಯಾವ ರೀತಿಯಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ. ಸೊ ಬೆಂಗಳೂರಿಂದ ಡಿಲ್ಲಿ ತನಕ ಇವರ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ. ಸೊ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತು ಅವರೇ ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಅಮ್ಮ, ಈಗ ನಾನು ಕೇಳ್ಪಟ್ಟೆ ನೀವು ಈ ಒಂದು ಕಲೆನ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಿದ್ದೀರಾ ಅಂತ. ಅಂಡ್ ಈ ಹಿಂದೆ ಹೆಂಗಿತ್ತು ಅಂತಂದ್ರೆ ಬೊಂಬೆ ಆಟ ಅಂತಂದ್ರೆ ಎಲ್ಲರೂ ನೋಡೋದಕ್ಕೆ ಹೋಗ್ತಾ ಇದ್ರು. ಹೌದು. ಬಟ್ ಈಗ ಟಿವಿ, ಥಿಯೇಟರ್ ಬಂದು ಬೊಂಬೆ ಆಟ ನಾವು ನೋಡೋದೇ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಆದ್ರೂ ಕೂಡ ಈ ಬಿಸ್ನೆಸ್ ಅನ್ನ ಇವತ್ತಿಗೂ ಮಾಡ್ಕೊಂಡ್ ಬರ್ತಿದ್ದೀರಲ್ಲಮ್ಮ, ಹೆಂಗೆ ಮೇಡಮ್? ಇದು ಕಲೆಯನ್ನು ನಾವು ಇನ್ನೂ ವಂಶ ಪರಂಪರವಾಗಿ ಇನ್ನೂ ಮುಂದೆ ನಡೆಸಬೇಕು ಅಂತ ನಾವು ಬಿಡಬಾರ್ದು. ದೊಡ್ಡವರು ಏನು ಮಾಡಿದ್ದಾರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಅದೇ ಒಂದು ಪಪೆಟ್ ಶೋನೇ ಬೇಡ, ಅದು ಒಂದು ಅದೇ ಲೆದರನ್ನು ಬೇರೆ ಒಂದು ತಯಾರಿಕೆ ಮಾಡೋಣ ಅಂತ ಅದರಿಂದ ನಾವು ಗೃಹ ಅಲಂಕಾರ ಅಂತ ಲ್ಯಾಂಪ್ ಶೇಡ್ ತಯಾರು ಮಾಡ್ತಾ ಇದೀವಿ ಮೇಡಮ್. ಅದು ನಾವು ಮ್ಯಾರೇಜ್ಗೆ ಗಿಫ್ಟ್ ಕೊಡಕ್ಕೆ ಆಗುತ್ತೆ, ಇಲ್ಲ ಅಂದ್ರೆ ನಾವು ದೊಡ್ಡ ದೊಡ್ಡ ಫಂಕ್ಷನ್ಗೆ ಕೊಡಕ್ಕೆ ಆಗುತ್ತೆ, ಎಲ್ಲ ಯೂಸ್ ಆಗುತ್ತೆ ಮೇಡಮ್. ಮನೆ ಕಟ್ಟಿದೀವಿ ಅಂದ್ರೆ ಗೃಹ ಅಲಂಕಾರ ಬೇಕೇ ಬೇಕು. ದೊಡ್ಡ ದೊಡ್ಡ ಮನೆ ಅಂತ ಬಂದಾಗ ಈ ತರದ್ದು ಲ್ಯಾಂಪ್ ಬೇಕೇ ಬೇಕು ಮೇಡಮ್. ಆಮೇಲೆ ಅವರು ಡ್ರಾಯಿಂಗ್ಸ್ ಬೇಕು ಅಂತಾರೆ ವಾಲ್ಗೆ. ಹೌದು ಮೇಡಮ್. ಸೊ ಆದ್ರೆ ಇದೀಗ ಯಾವ್ದ್ರ
ಯಾವ್ದ್ರಲ್ಲಿ ಮಾಡೋದಮ್ಮ? ಇದು ಚರ್ಮದಲ್ಲಿ ಮೇಡಮ್, ಲೆದರ್. ಅಂದ್ರೆ ಗೋಟ್ ಲೆದರ್. ಗೋಟ್ ಲೆದರ್ ಮೇಡಮ್. ಗೋಟ್ ಲೆದರ್ ಆಗ್ಬೇಕಾ ಅಥವಾ ಬೇರೆದ್ರಲ್ಲೂ ಆಗುತ್ತಾ? ಇಲ್ಲ ಮೇಡಮ್, ಗೋಟ್ ಲೆದರೇ ಆಗ್ಬೇಕು ಮೇಡಮ್. ಇದು ಎಲ್ಲ ಹೋಲ್ಸ್ ಮಾಡ್ಬೇಕು, ಇದೆಲ್ಲ ಶಾಪ್ ಮಾಡ್ಬೇಕು, ಇದ್ರ ಬಗ್ಗೆ ನಮಗ್ ಗೊತ್ತು ಮೇಡಮ್. ಇದು ಗೋಟ್ ಲೆದರ್ ಇಂದ ಅವತ್ತಿಂದ ಚಿಕ್ಕಂದಿಂದ ಕಲಿತಾ ಇದ್ರ? ಹೌದು ಮೇಡಮ್. ಓಕೆ ಓಕೆ. ಅಂದ್ರೆ ಕ್ಲಾಸು ಗೀಸು ಎಲ್ಲ ಏನಿಲ್ಲ ಮೇಡಮ್, ನಮ್ಮ ವಂಶ ಪರಂಪರಾ ಕಲೆನೇ ಮೇಡಮ್ ಇದು. ಹೌದು. ಸೊ ಈಗ ನಿಮ್ಗೆ ಮಕ್ಳಿದಾರ? ಇಬ್ರು ಮಕ್ಕಳು ಇದಾರೆ. ಅವರು ಇದನ್ನೇ ಮಾಡ್ತಾರ? ಇಲ್ಲ ಮೇಡಮ್, ಒಬ್ರು ಓದ್ತಾವ್ರೆ ಮೇಡಮ್, ಇಬ್ರು. ನಾವು ಇದೇ ಕೆಲಸನೇ ಮಾಡ್ಕೊಂಡು ಇದೇ ಕೆಲಸದಲ್ಲೇ ನಮ್ಮ ಮಕ್ಕಳಿಗೆ ಓದಿಸ್ತಾ ಇದೀವಿ ಮೇಡಮ್. ಅಂದ್ರೆ ಫ್ರೀ ಟೈಮ್ ಅಲ್ಲಿ ಮಾಡ್ತಾರ? ಫ್ರೀ ಟೈಮ್ ಅಲ್ಲಿ ಅವ್ರಿಗೆ ರಜಾಗಳು ಕೊಟ್ಟಿರ್ತಾರಲ್ಲ ಮೇಡಮ್, ಫ್ರೀ ಟೈಮ್ ಅಲ್ಲಿ ಈ ಕೆಲಸ ಮಾಡ್ತಾರೆ ಮೇಡಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೀವು? ಮೇಡಮ್ ನಾವು 30 ವರ್ಷದಿಂದ ಮಾಡ್ತಾ ಇದೀವಿ. 30 ವರ್ಷದಿಂದ. ಇದು ಲ್ಯಾಂಪ್ ಶೇಡ್, ಡೋರ್ ಹ್ಯಾಂಗಿಂಗ್ ಡಿಫರೆನ್ಸ್ ಆಗಿ 30 ವರ್ಷದಿಂದ. ಅದು ಪಪೇಟ್ ಶೋ ಹಳ್ಳಿ ಮೇಲೆ ಹೋಗೋದು, ಅದು ವಂಶ ಪರಂಪರೆ ಇನ್ನೂ ಹಳೆ ಇರುತ್ತೆ ಮೇಡಮ್, ನಮ್ ತಾತದವ್ರು ಮೇಡಮ್ ಅದು. ಸೊ ನೀವ್ ಈ ಬೊಂಬೆ ಆಟ ಎಲ್ಲ ಮಾಡ್ತೀರಾ ಅಥವಾ ಬರೀ ರೆಡಿ? ಇಲ್ಲ ಮೇಡಮ್, ಇವಾಗ ನಾವು ಬೊಂಬೆ ಆಟನೂ ಆಡಿಸ್ತೀವಿ. ರಾಮಾಯಣ ಕತೆ ಹೇಳ್ಬಿಟ್ಟು ಅದು ಬೊಂಬೆ ಆಟ ಆಡಿಸಿ, ಹಾಡು ಹೇಳ್ಕೊಂಡು, ತಬಲಾ ಬೇಕು, ಹಾರ್ಮೋನಿ ಬೇಕು, ಅದಕ್ಕೆ ಎಲ್ಲಾ ಸೌಲಭ್ಯಗಳು ಬೇಕು ಮೇಡಮ್. ಅದಕ್ಕೆ ಅದರಲ್ಲಿ 8 ಜನ ಕೆಲಸ ಮಾಡೋರು, ತಾಳ ಹೊಡಿಯೋರು ಬೇಕು, ಹಾರ್ಮೋನಿಯ ಇದು ಮಾಡೋರು ಬೇಕು, ತಬಲಾ ಬೇಕು. ಅವ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇರ್ತಾರಲ್ಲ ಮೇಡಮ್. ಅದು ಕತೆ ಹೇಳ್ತೀವಿ, ಅದು ಗೊಂಬೆ ಆಡ್ಸೋರು ಒಂದೇ ಗೊಂಬೆನೆ ಬರಲ್ಲ ಮೇಡಮ್. ಇವಾಗ ನಾವು ಮಾತಾಡ್ತಾ ಇದ್ರೆ ನನ್ ಮಾತಾಡೋ ಬೇರೆ ಅವ್ರು ಬರ್ತಾರಲ್ಲ ಮೇಡಮ್. ಹಂಗೆ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಆಂಜನೇಯ ಅವರೆಲ್ಲ ಇರ್ಬೇಕಲ್ಲ ಮೇಡಮ್. ಬಟ್ ಈಗ ಹೆಂಗ್ ಅನ್ಸುತ್ತಮ್ಮ ಬೊಂಬೆ ಆಟ ಈಗ ಅಷ್ಟು ನೋಡಕ್ ಸಿಗಲ್ಲ ಅಲ್ಲ? ಹೌದು ಮೇಡಮ್, ಅದು ಬೊಂಬೆ ಆಟ ಸಿಗಲ್ವಲ್ಲ ಮೇಡಮ್, ನಾವು ನೋಡಲ್ಲ. ಇದನ್ನೇ ನಾವು ಏನೋ ಇದು ಗೃಹ ಅಲಂಕಾರ ಅಂತ ಲ್ಯಾಂಪ್ ಶೇಡ್ ಮಾಡ್ತಾ ಇದೀವಲ್ಲ ಮೇಡಮ್, ಇದರಿಂದ ನಾವು ಇನ್ನೂ ಮುಂದೆ ಹೋಗೋಣ ಅಂತ ಒಂದು ಆಸೆ ಐತೆ ಮೇಡಮ್. ಯಾರಿಗಾದ್ರೂ ಏನಾದ್ರೂ ಅದರಲ್ಲೇ ಒಂದು ಡಿಸೈನ್ ಕೊಡ್ಲಿ, ನಮ್ಮ ಲೆದರಲ್ಲೇ ಮಾಡೋಕ್ಕಿಂತ ಅವ್ರಿಗೆ ಮನೆ ಬೇಕಾದ ಡಿಸೈನ್ ಕೊಡ್ತೆ, ಅದರಂದೇ ನಾವು ಮಾಡೋ ಅವ್ರಿಗೆ ಕೊಡ್ತೀವಿ ಮೇಡಮ್. ಅಂದ್ರೆ ಅವ್ರಿಗೆ ಈ ತರನೇ ಬೇಕು ಅಂತಂದ್ರೆ ನೀವು ಮಾಡ್ಕೊಡ್ತೀವಿ ಮೇಡಮ್. ಓಕೆ. ಸೊ ಈಗ ಬೊಂಬೆ ಆಟ ಮೇನ್ ಏನಕ್ಕೆ ಆಡ್ಸೋದು ಅಕ್ಕ? ಮೇಡಮ್, ಅದು ಗೊಂಬೆ ಆಟ ಏನಕ್ಕೆ ಆಡಿಸ್ತಾ ಇದ್ರಂದ್ರೆ, ಪೂರ್ವ ಕಾಲದಲ್ಲಿ ಒಂದು ಅದು ಭೂತಾತ್ಮ ಅಂದ ಮನೆ ಅದು ಒಳ್ಳೇದ್ ಮೇಡಮ್. ಅದು ಮಾಡಿಸಿದ್ರೇನು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರಿ ಮೇಡಮ್ ನಮ್ಮ ತಾತದ್ದವ್ರು. ಪಪೇಟ್ ಶೋ ಮಾಡೋರು ಬಂದಿದ್ದಾರೆ, ಅವರು ಸುಮ್ನೆ ಹೋಗ್ಬಾರ್ದಪ್ಪ, ಅವ್ರು ಶಾಪ ಇಡ್ತಾರೆ, ಅವ್ರು ಶಾಪ ಇಟ್ಟು ಹೋದ್ರೆ ನಮಗೂ ಒಳ್ಳೇದಾಗಲ್ಲ, ಮಕ್ಕಳು ಗಾಡಿಯಲ್ಲಿ ಇಲ್ಲಿ ಅಲ್ಲಿ ಹೋಗಾಡ್ತಾ ಇರ್ತೀವಿ ಅಂತ ಅವರು ಹೇಳ್ತಾ ಇದ್ರು ಮೇಡಮ್. ಅದು ಒಂದು ಕತೆ ಮೇಡಮ್. ಅದು ಇಲ್ಲಿ ನಿಮ್ಮ ಊರಲ್ಲಿ ಬೊಂಬೆ ಆಟ ಆಗತ್ತಾ ಈಗ್ಲೂ? ಇಲ್ಲಿ ಆಗಲ್ಲ ಮೇಡಮ್, ಇವಾಗ ಹಬ್ಬಕ್ಕೆ ಅವಾಗ ಅಂದ್ರೆ ಆಗಲ್ಲ. ಇನ್ನು ನೆಕ್ಸ್ಟ್ ಟೈಮ್ ನಾವು ಕೊಟ್ರೆ ಅವರು ಕೂಲಿ ಕೊಡ್ಬೇಕು ಮೇಡಮ್. ನಾವು ಒಬ್ಬೊಬ್ಬರಿಗೆ 2,000 3,000 ತಗೊಂತಾರೆ ಮೇಡಮ್. ಅಂದ್ರೆ ಬಂದವ್ರಿಗೆ ಹೌದು ಮೇಡಮ್, ಅದು ನಾವು ಮಾಡ್ತೀವಿ, ಆದ್ರೂ ನಮ್ಮ ಜೊತೆಗೆ ಜನ ಬೇಕು ಮೇಡಮ್. ಒಬ್ಬೊಬ್ಬರಿಗೆ 3,000 ತಗೊಂತಾರೆ ಮೇಡಮ್. ಆದ್ರಿಂದ ಅವರು 8-10 ಜನ ಬೇಕು ನಮ್ಗೆ ಒಂದು ಶೋ ಮಾಡ್ಲಿಕ್ಕೆ. ಒಂದು ಮುಂಚೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಏನೋ ಸ್ವಲ್ಪ ಕುಡಿಯಕ್ಕೆ ಹಾಕ್ಸಿದ್ರೆ ಒಂದು 500 ರೂಪಾಯಿ ಕೊಟ್ರೇನು ಬರ್ತಾ ಇದ್ರು. ಇವಾಗ ಯಾರು ಹಂಗಿಲ್ಲ, ಯಾರು ಇವಾಗೆಲ್ಲ ಓದಿವ್ರ ಜನರೇಷನ್ ಎಲ್ಲ ಗೊತ್ತು ಮೇಡಮ್. ಇವಾಗ 1000 ಫೀಸ್ ಕೊಡ್ತೀನಿ ಬಂದ್ರೆ, ಯಾಕಮ್ಮ 1000, ನಾನು ಹೊರಗೆ ಹೋಗದೆ ಎಷ್ಟು ಸಂಪಾದನೆ ದುಡಿಮೆ ಮಾಡೋದು, ಏನೋ ನಿನ್ ಸಹಾಯ ನನ್ಗೆ ಬೇಕಂದ ನಮ್ಮ ಹುಡುಗಿ ಅಂತ ಬಂದಿದ್ದೀನಿ, ಹಿಂಗ್ ಮಾತಾಡ್ತಾರೆ ಮೇಡಮ್ ಅವರು. ಅಂದ್ರೆ ಡಿಮಾಂಡ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಮೇಡಮ್. ನಮ್ಗೆ ಇವಾಗ ಅಣ್ಣ ಏನೋ ಹಂಗೆ ಸ್ವಲ್ಪ ಹೊತ್ತು ಹಂಗೆ ಬನ್ರಿ ಅಂತೆ, ಎಷ್ಟು ಕೊಡ್ತೀಯಮ್ಮ ಹಂಗೆ ಹೇಳ್ತಾರೆ. ಅದು ನಾವು ಎಲ್ಲರಿಗೂ ಕರ್ಕೊಂಡು, ಅದು ನಿಮ್ಮ ಒಂದು ಇದು ನೀವು ಪಪೇಟ್ ಶೋ ಕೊಡ್ತೀನಂದ್ರೆ ಅದು ಒಂದು ಮಟ್ಟಕ್ಕೆ ಬಂದು ಎಲ್ಲ ಒಂದು ಸೇರ್ಕೊಂಡು ನಾವು ಮಾತಾಡಿ ನಿಮ್ಗೆ ಹೇಳ್ತೀವಿ ಮೇಡಮ್. ಹಂಗೆ. ಸೊ ಈಗ ಈ ತರದ್ದು ಗೊಂಬೆ ಎಲ್ಲ ಮಾಡಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ ಗೊಂಬೆ ಆಟದ್ದು ಗೊಂಬೆ ಮಾಡಕ್ಕೆ? ಅದೇ ಮೇಡಮ್, ಒಂದು ಸೆಟ್ ಮಾಡ್ಬೇಕಂದ್ರೆ 1 ತಿಂಗಳು ಬೇಕಾಗುತ್ತೆ ಮೇಡಮ್ ನಮ್ಗೆ. ಕ್ಯಾರೆಕ್ಟರ್ಸ್ ಇವಾಗ ರಾವಣ ಇದೆ, ಇಲ್ಲಿ ಸೀತಾ, ಹಿಂಗೆ ರಾಧಾ ಕೃಷ್ಣ, ಹನುಮಂತ, ಇವರು ಎಲ್ಲಿ ಅವರು ಎಲ್ಲ ಮೇಡಮ್. ಗಣೇಶ ಅವರು ಸೆಟ್ಟಿಂಗ್ಸ್ ಇರುತ್ತೆ ಮೇಡಮ್. ಒಂದು ಕತೆಗೆ ಒಂದು 25 ಬೊಂಬೆಗೆ ಆಗುತ್ತೆ ಮೇಡಮ್. ಸ್ಟೋರಿ 1.5 ತಿಂಗಳು ಬೇಕಾಗುತ್ತೆ ಮೇಡಮ್. ಎಲ್ಲ ಹೋಲ್ಸ್ ಮಾಡ್ಬೇಕು, ಕಟಿಂಗ್ ಮಾಡ್ಬೇಕು, ಕೈ ಕಾಲೆಲ್ಲ ಇದು ಆಗ್ಬೇಕಲ್ಲ ಮೇಡಮ್, ಟಚಿಂಗ್ ಮಾಡ್ಬೇಕಲ್ಲ. ಯಾವ್ದು ನೀವು ಹಿಂಗ ಅಚ್ಚಿ ಹಾಕಿ ಮಾಡೋದಿಲ್ಲ, ಎಲ್ಲ ಮೇಡಮ್ ಎಲ್ಲ ಹ್ಯಾಂಡ್ ಪೇಂಟೆಡ್, 2 ಸೈಡ್ ಹ್ಯಾಂಡ್ ಪೇಂಟೆಡ್ ಮೇಡಮ್. ಇದು ಬೊಂಬೆ ಆದ್ರೆ, ಲ್ಯಾಂಪ್ ಶೇಡ್ ಆದ್ರೆ ಒಂದೇ ಸೈಡ್ ಮಾಡೋದು. 2 ಸೈಡ್ ಬೇಕಲ್ವಾ? ಹೌದು ಮೇಡಮ್, 2 ಸೈಡ್ ಇದೆ ಮೇಡಮ್, 2 ಸೈಡ್.
ಸೊ ಈಗ ದಿನದಲ್ಲಿ ಎಷ್ಟು ಪೀಸ್ ಮಾಡ್ತೀರಾ ಈ ತರದಿದ್ರೆ ಗೊಂಬೆ ಆಟದ? ಮೇಡಮ್ ಅದು ಗೊಂಬೆ ಆಟದ ಪೀಸು ಒಂದು ಮಾಡ್ಲಿಕ್ಕೆ ಒಂದು 3 ದಿವಸ ಬೇಕು ಮೇಡಮ್. ಈಗ ಎಲ್ಲ ಬರೆಯೋದೇ 1 ದಿವಸ. ಹೌದು. ಅದು ನಾವು ಮಾರ್ಕೆಟ್ ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೋಗ್ತೀವಿ, ಚರ್ಮ ತರ್ತೀವಿ, ಅಲ್ಲಿಂದ ಅದರಲ್ಲಿ ಬಿಸಿ ನೀರಲ್ಲಿ ಹಾಕ್ತೀವಿ. ಚರ್ಮ ಏನು ಲೆಂತ್ ಲೆಕ್ಕದಲ್ಲಿ ಕೊಡ್ತಾರ? ಮೇಡಮ್ ಒಂದೊಂದು ಕಟಿಂಗ್ ಮಾಡಿ ಅವು ತಿನ್ನಕ್ಕೆ ಕಟಿಂಗ್ ಮಾಡ್ತಾರಲ್ಲ ಮೇಡಮ್ ಶಾಪಲ್ಲಿ, ಅದನ್ನು ತಗೊಂಡ್ ಬರ್ತೀವಿ ನಾವು. ಓ ಹಂಗೆ. ಆಮೇಲೆ ನೀವು ಮಾಡ್ಬೇಕು ಈ ತರ ಪೇಪರ್ ನೀವೇ ಮಾಡೋದಾ? ಹಂಗೆ ಮಾಡ್ತೀವಿ ಮೇಡಮ್. ಇದು ಅದು ಎಲ್ಲ ಹಂಗೆ ಮಾಡಿರೋದೇ ಮೇಡಮ್. ಅದು ಓಕೆ. ಆ ಶೀಟ್ ನಾವು ತಯಾರು ಮಾಡ್ಕೋಬೇಕು. ಅದೇ ಲೆದರ್ ಅನ್ನು ತಂದ್ಬಿಟ್ಟು ನಾವು ಅದೆಲ್ಲ ಕೂದಲು ಪೊರ, ಇನ್ನೊಂದು ಮಾಂಸದ ಪೊರ ಇರುತ್ತೆ, ಅದನ್ನ ತೆಗೆದುಬಿಟ್ಟು ನಾವು ಬಿಸಿಲಿಗೆ ಹಾಕಿ ಚೆನ್ನಾಗಿ ಎಲ್ಲ ಅದು ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಎಲ್ಲ ಅದು ದಾರ ಸುಟ್ಬಿಟ್ಟು ಅದಕ್ಕೆ ಸ್ಟ್ರೈಟ್ ಆಗಿ ಬರ್ಬೇಕಲ್ಲ ಮೇಡಮ್. ಅದರಿಂದ ನಾವು ಅದೆಲ್ಲ ಇದು ಮಾಡ್ತೀವಿ ಮೇಡಮ್. ಶಾರ್ಪ್ನರ್ ಅಲ್ಲಿ ಇದು ಮಾಡಿಬಿಟ್ಟು ಅಲ್ಲಿಂದ ನಾವು ಕೆಚ್ಚ ಹಾಕೊಂಡು ನಾವು ಚಿತ್ರ ಬರಿತೀವಿ ಮೇಡಮ್. ಅದು ಕಂಪ್ಲೀಟ್ ಈ ಲೆದರ್ ಇದೆಯಲ್ವಾ, ಒಣಗೋದಕ್ಕೆ ಎಷ್ಟು ಟೈಮ್ ತಗೊಂತೀವಿ ಮೇಡಮ್? ಒಂದು ಬಿಸಿಲಿಗೆ ಹಾಕ್ಬೇಕಲ್ವಾ? ಬಿಸಿಲಿಗೆ ಹಾಕ್ಬೇಕು ಮೇಡಮ್. 1 ದಿವಸ ತರಬೇಕು. ಹೌದು ಮೇಡಮ್, 1 ದಿವಸ ಬೇಕು ಮೇಡಮ್ ಅದಕ್ಕೆ. ಸೊ ಈಗ ಒಮ್ಮೆ ನೀವು ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಲೆದರ್ ತರ್ತೀರಾ ಮೇಡಮ್? ಅದು ಮಾರ್ಕೆಟ್ಗೆ ಹೋದ್ರೆ ಒಂದು 20 ಆ ತರ ತರ್ತಾ ಇರ್ತೀವಿ. ಅದು ನಾವು ಯಾಚಲಿಗೆ ಈ ತರ ಗೊಂಬೆಗೆ ಮೇಡಮ್, ಪಪೇಟ್ ಶೋ ಮಾಡಕ್ಕೆ ಬೊಂಬೆ, ಅದು ಆ ತರ ಪೇಂಟಿಂಗ್ ಮಾಡಕ್ಕೆ ಬೊಂಬೆ ತರ್ತೀವಿ. ಇದು ಲ್ಯಾಂಪ್ ಶೇಡ್ ಇದೆಲ್ಲ ಮೇಡಮ್, ಇದು ವೈಟ್ ಶೀಟ್ ಇವಾಗೆಲ್ಲ ಇದು ಫ್ಯಾಕ್ಟ್ರಿಯಲ್ಲೇ ಸಿಗುತ್ತೆ ಮೇಡಮ್ ನಮ್ಗೆ. ನಾವು ಫ್ಯಾಕ್ಟ್ರಿಯಲ್ಲಿ ಗೋಟ್ ಲೆದರ್ ಮೇಡಮ್ ರೆಡಿಮೇಡ್ ಸಿಗುತ್ತೆ ಮೇಡಮ್. ನಾವು ಅದು ಬಂಡಲ್ ತರ ತರ್ತೀವಿ ಮೇಡಮ್. ಓಕೆ. ಸೊ ಈಗ ಲೆದರ್ಗೆ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಐತೆ ಮೇಡಮ್? ಒಂದು ಬಂಡಲ್ ಬಂದು 30-40 ಸಾವಿರ ತನಕ ಐತೆ ಮೇಡಮ್. ಸೊ ಈಗ ನೀವು ಇದು ರೆಡಿ ಮಾಡ್ಬೇಕು ಅಂತಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಇದಂತಂದ್ರೆ ಖರ್ಚು ಎಷ್ಟು ಬೀಳುತ್ತೆ ಮೇಡಮ್? ಅದು ಒಂದು ಮಾಡ್ಲಿಕ್ಕೆ ನಮ್ಗೆ 1500 ಬರುತ್ತೆ ಮೇಡಮ್. ಖರ್ಚು 1500 ಬರುತ್ತೆ. ಈ ಲೆದರ್ ಪೇಂಟ್ ಮೇಡಮ್ ಇದು ಶೀಟ್ ಆಗುತ್ತೆ ನಮ್ಗೆ 500 ಆಗುತ್ತೆ. ಒಂದೇ ಆಗುತ್ತೆ. ಅದು ದೊಡ್ಡದಲ್ಲ ಮೇಡಮ್, ಒಂದೇ ಆಗ್ಬೋದು. ಇನ್ನೂ ಸ್ವಲ್ಪ ಇದ್ರಲ್ಲೇ ತೆಗಿಬಹುದು, ಅದಕ್ಕೆ 2.5 ಆಗ್ಬೋದು ಮೇಡಮ್. ಅದಕ್ಕೆ ಅದರಿಂದ ನಾವು ಚಿತ್ರ ಬಿಡಿಸಕ್ಕೆ ಎಲ್ಲ ಕ್ಲೀನ್ ಮಾಡಕ್ಕೆ ಬಣ್ಣ ಹಾಕಕ್ಕೆ ಎಲ್ಲ 5 ದಿವಸ ಬೇಕು ಮೇಡಮ್. ಒಂದು ಮಾಡ್ಲಿಕ್ಕೆ ದೊಡ್ಡದು 25 ಇಂಚಸ್. ಸೊ ಈಗ ನಿಮ್ಗೆ 1-1.5 ಸಾವಿರ ಖರ್ಚೇ ಬಿತ್ತು ಅಂತಂದ್ರೆ ಎಷ್ಟಕ್ಕೆ ಮಾಡ್ತೀರಾ ನೀವು? ಲಾಭ ಏನ್ ಬರುತ್ತೆ? ಅದು 2500 ಮಾಡ್ತೀವಿ ಮೇಡಮ್. 1000 ರೂಪಾಯಿ ನಮ್ಗೆ ಸಿಗುತ್ತೆ ಮೇಡಮ್. ಅದರಲ್ಲಿ 1000 ರೂಪಾಯಿ ನೀವು ಲಾಭ ಅಂತ ಇಟ್ಕೋತೀರಾ. ಆಮೇಲೆ ಈಗ ಅಮ್ಮ ನಾನ್ ನೋಡ್ದಂಗೆ ನೀವು ಬೆಂಗಳೂರಲ್ಲಿ ಇವೆಂಟ್ ಅಲ್ಲಿ ಇರ್ತೀರಾ ಯಾವತ್ತೂನು. ಯಾವುದೇ ಮೇಳ ಇತ್ತು ಅಂತಂದ್ರು ನೀವು ಬರ್ತೀರಾ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ದು ಏನಾದ್ರು ಸಂಘ ಇದೆಯಾ? ಹೌದು ಮೇಡಮ್. ನಮ್ದು GPLF ಒಕ್ಕೂಟ ಇದೆ ಮೇಡಮ್. ಇದು ಇದು ಗೊರ್ತಿಪಲ್ಲಿ ಪಂಚಾಯತಿ, ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಬಾಗೇಪಲ್ಲಿ ತಾಲೂಕು, ಗೊರ್ತಿಪಲ್ಲಿ ಪಂಚಾಯತ್ ವಿಲೇಜ್ ನಮ್ದು ಹಳ್ಳಿ ಮೇಡಮ್, ಜಿಗವಾಂಡ್ಲಪಲ್ಲಿ ಅಂತ. ಅದರಲ್ಲಿ ನಾವು SRG ಅಲ್ಲಿ ಇದೀವಿ ಮೇಡಮ್, ಮಹಿಳಾದಲ್ಲಿ. ಅದು ನಾವು ಸಂಘ ಕಟ್ಕೊಂಡಿದೀವಿ. ಅವರು NRLM ಇಂದ ನಾವು ಸ್ಟೇಟ್ಗೆ ಎಲ್ಲ ನಮ್ಗೆ ಇದು ಕೊಟ್ಟಿದ್ದಾರೆ ಮೇಡಮ್. ಅವರು ನಮ್ಗೆ ಡೆಲ್ಲಿ ಕಳಿಸ್ತಾರೆ, ಎಲ್ಲಿ ಈವೆಂಟ್ ಆದ್ರೂ ಅಲ್ಲೆಲ್ಲ ಕಳಿಸ್ತಾರೆ ಮೇಡಮ್. NRLM ಇಂದ ನಮ್ಗೆ ಸ್ವಲ್ಪ ಎಲ್ಲ ಅವರೇ ಲೋನ್ ಕೊಡಿಸಿ ಎಲ್ಲ ಅಷ್ಟು ಮಟ್ಟಕ್ಕೆ ತಂದಿರೋದು ಅವರೇ ಮೇಡಮ್ ನಮ್ಗೆ. ಸೊ ಈಗ NRLM ಅಲ್ಲಿ ನಾವ್ ಇರ್ಬೇಕು ಅಂತಂದ್ರೆ ಏನ್ ಫೀಸ್ ಕಟ್ಬೇಕಾ? ಈಗ ಇವೆಂಟ್ ಅಂತಂದ್ರೆ ನಾನ್ ಕೇಳ್ಪಟ್ಟಂಗೆ ಬಾಡಿಗೆ ಎಲ್ಲ ಜಾಸ್ತಿ ಇರುತ್ತೆ ಅಂತಾರೆ. ಬಾಡಿಗೆ ಇರುತ್ತೆ ಹೆಂಗೆ ನಿಮ್ಗೆ? ಮೇಡಮ್ ಅಷ್ಟು ನನ್ಗೇನು ಗೊತ್ತಿಲ್ಲ. ನನ್ ಕೆಲ್ಸ ಏನಂದ್ರೆ, ಅಮ್ಮ ಹಿಂಗೆ ಇವೆಂಟ್ ಐತೆ, ನಮ್ದ್ರಲ್ಲಿ ರಿಜಿಸ್ಟರ್ ಆಗಿದ್ದೀರಾ ನೀವು ಈ ತರ ಸ್ಟಾಲ್ ಹಾಕಿ ಅವರೇ ಎಲ್ಲ ನೋಡ್ಕೊಂತಾರೆ ಮೇಡಮ್. ಸೊ ನೀವ್ ಅಲ್ಲಿ ಬಾಡಿಗೆ ಕಟ್ಟೋಂಗಿಲ್ಲ? ಬಾಡಿಗೆ ಏನ್ ಕಟ್ಟಂಗಿಲ್ಲ, ಎಲ್ಲ ಅವ್ರದೇ. ಅವರೇ ನಮ್ಗೆ ಊಟಕ್ಕೆ ಕೊಡ್ತಾರೆ ಮೇಡಮ್. ಊಟ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೊಂತಾರೆ ಮೇಡಮ್. ಇದು ಸಾಲಾನು ಅವರೇ ಕೊಟ್ಟಿದ್ದಾರೆ ಮೇಡಮ್ ನಮ್ಗೆ. ಸೊ ಎಷ್ಟು ಸಾಲ ಸಿಗುತ್ತೆ ಈಗ NRLM ಅಂಡರ್ ಅಲ್ಲಿ? ಮೇಡಮ್ ಸಿಗುತ್ತೆ ಮೇಡಮ್. ಒಂದು 5 ಲಕ್ಷ ನಮ್ಗೆ ಇದು ಸ್ವಾವಲಂಬನೆಯಲ್ಲಿ 3 ಲಕ್ಷ ಫ್ರೀ ಆಗೇ ಕೊಟ್ಟಿದ್ದಾರೆ ಮೇಡಮ್. ಈ ಕೆಲಸ ಮಾಡ್ತೀರಾ, ನಿಮ್ಗೆ ಗಿಫ್ಟ್ ಕೊಟ್ಟಿದೀವಿ ಇದಂತ, ನೀವು ವಾಪಸ್ ಕಟ್ಬೇಡಿ, ಪುರಾಣ ಕಾಲದಿಂದ ಇಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ ನಮ್ಗೆ ಗಿಫ್ಟೇ 3 ಲಕ್ಷ ಕೊಟ್ಟಿದ್ದಾರೆ ಮೇಡಮ್. ಸೂಪರ್. ಅಂದ್ರೆ ಈಗ ಎಲ್ರಿಗೂ ಆತರ ಸಿಗುತ್ತೆ ಅಂತಲ್ಲ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಕಷ್ಟ ಯಾರು ಪಟ್ಟಿರ್ತಾರೋ ಅವ್ರಿಗೆ ದೇವ್ರು ಸಹಾಯ ಆಗೋದಲ್ಲ ಮೇಡಮ್. ಹಂಗೆ ಮೇಡಮ್. ಸೊ ಈಗ ನಿಮ್ ಜೀವನದ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿ ಖುಷಿ ಇದೆಯಾ ಅಮ್ಮ? ಹೆಂಗೆ ಈಗ ದಿನ ದುಡ್ಬೇಕು, ಮನೆ ನೋಡ್ಕೋಬೇಕು, ಸೊ ನಿಮ್ಗೆ ಖುಷಿ ಇದೆಯಾ? ಖುಷಿನೇ ಮೇಡಮ್. ಇದರಲ್ಲೇ ನಮ್ಮ ಜೀವನಾನೇ ಮೇಡಮ್. ಇನ್ನು ಮುಂಚೆ ಕಾಲದಲ್ಲಿ ಹಳ್ಳಿ ಮೇಲೆ ಹೋಗಿ ಅಲ್ಲೆಲ್ಲೇ ಊಟ ಮಾಡ್ಕೊಂಡು ಮೆರ ಕೆಳಗಡೆ ಇದ್ದು ಮನೆ ಇಲ್ಲ ಏನಿಲ್ಲ ಆ ತರ ಜೀವನ ನಡ್ಸೋಕ್ಕಿಂತ ಮನೆ ಇಲ್ಲೇ ಇದ್ದು ಏನೋ ಒಂದು ಸ್ವಲ್ಪ ಗೌರ್ಮೆಂಟ್ ಸಹಾಯ ಮಾಡಿದ್ದಾರೆ, NRLM ಇಂದ ಸಹಾಯ ಮಾಡಿದ್ದಾರೆ. ಇದು ಮಕ್ಕಳ ಅಭಿವೃದ್ಧಿಯಿಂದ ನಮ್ಗೆ ಆರ್ಡರ್ ಕೊಡಿಸ್ತಾರೆ, ಡೆಲ್ಲಿಗೆ ಕಳಿಸ್ತಾರೆ, ಬಾಂಬೆ ಕಳಿಸ್ತಾರೆ. ಇಷ್ಟು ಸಹಾಯನೂ ಅವರೇ ಕೊಟ್ಟಿದ್ದಾರೆ ಮೇಡಮ್. ಅವರೇ ನಮ್ಗೆ ಇದು
ಮೆಟೀರಿಯಲ್ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶನೂ ತೋರಿಸಿದ್ದಾರೆ. ಈ ತರ ಮಾಡ್ಕೊಂಡ್ರೆ ನೀವು ಎಲ್ಲಿ ಮಾರಾಟ ಮಾಡ್ತೀರಾ, ಅದೇ ಎಕ್ಸಿಬಿಷನ್ ಅಲ್ಲಿ ಹೋಗಿ ಅದೇ ಈವೆಂಟ್ಗೆ ಬನ್ನಿ, ಅಲ್ಲಿ ಆರ್ಡರ್ ಸಿಕ್ತಿರಿ ಅದು ತಗೊಳ್ಳಿ, ಅದನ್ನು ಮಾಡ್ಕೊಂತ ಮನೆಯಲ್ಲೇ ಕೂತಿರಿ, ನಿಮ್ ಮಕ್ಕಳನ್ನು ಓದಿಸ್ರಿ, ಎಲ್ಲ ಖುಷಿನೇ ಅಲ್ಲ ಮೇಡಮ್. ಹೌದು. ಸೊ ಈಗ ನಮ್ಗೆ NRLM ಅಂತ ಬಂದಾಗ ಬೇರೆ ಏನೇನು ಹೆಲ್ಪ್ ಸಿಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ನಾನು ಹೆಂಗೆ ರಿಜಿಸ್ಟರ್ ಆಗಬೇಕು, ಅದು ಏನಾದರೂ ಡಾಕ್ಯುಮೆಂಟ್ ದಾಖಲೆ ಏನಾದರೂ ಕೊಡೋಕ್ಕಿದೆಯಾ, ಅವರಿಂದ ನಾವು ಹೆಂಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು? ಮೇಡಮ್ ಅವರು ನಮ್ಗಿಂತ ದೊಡ್ಡವರು ಇದಾರೆ ಮೇಡಮ್, ಅವರು ಆಫೀಸರ್ಸ್ ನಮಗೆ ಹೆಲ್ಪ್ ಮಾಡೋರು, ಅವ್ರ ಸಹಾಯ ತಗೊಂಡ್ರೆ ಅವ್ರ ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ, ಹೆಂಗೆ ನಿಮ್ದ್ರಲ್ಲಿ ನಾವು ರಿಜಿಸ್ಟರ್ ಆಗ್ಬೇಕು, ನಿಮ್ಮಿಂದ ನಮ್ಗೆ ಹೆಂಗೆ ಸಿಗುತ್ತೆ ನಿಮ್ಮ ಸಹಾಯ ಅಂತ ನೀವು ಕೇಳ್ಬೋದು ಮೇಡಮ್. ಓಕೆ ಅವ್ರು ಹೆಲ್ಪ್ ಮಾಡ್ತಾರೆ. ಹೌದು ಮೇಡಮ್. ಓಕೆ. ಸೊ ಈಗ ನೀವು ಇವೆಂಟ್ಗೆಲ್ಲ ಹೋದಾಗ ಹೆಂಗ್ ಆರ್ಡರ್ಸ್ ಬರುತ್ತೆ? ಈಗ ಕೆಲವೊಂದ್ ದಿನ ಮೂರು ದಿನ ಮೇಳ ನಡೆಯುತ್ತೆ, 5 ದಿನ ಮೇಳ ನಡೆಯುತ್ತೆ, ಕೆಲವೊಂದ್ಸತಿ ಒಂದೇ ದಿನ ಮೇಳ ನಡೆಯುತ್ತೆ. ಜನ ಬಂದು ಹೆಂಗೆ ನೀವು ಜನರನ್ನ ಹೆಂಗೆ ಅಟ್ರಾಕ್ಟ್ ಮಾಡ್ತೀರಾ, ಹೆಂಗ್ ಮಾತಾಡ್ತೀರಾ ಜನರ ಜೊತೆ? ಮೇಡಮ್ ನಾವು ಸ್ಟಾಲ್ ಹಾಕಿರ್ತೀವಿ, ಅವರು ಅಡ್ವರ್ಟೈಸ್ ಮಾಡ್ತಾರೆ ಮೇಡಮ್, ಇಂಥದ್ದು ಇದು IS ಸ್ಟೇಷನ್ ಅಲ್ಲಿ ನಾವು ಎಲ್ಲ ಮೆಸೇಜ್ ಕೊಡ್ತಾರೆ ಮೇಡಮ್ ಅವ್ರಿಗೆ, ಇಂಥದ್ರಲ್ಲಿ ಇಂಥ ಎಕ್ಸಿಬಿಷನ್ ನಡೀತಾ ಇದೆ, ಮಹಿಳಾ ಮತ್ತು ಅಭಿವೃದ್ಧಿಯಿಂದ ನಾವು ಹಿಂಗ ಮಾಡ್ತಾ ಇದೀವಿ ಅಂತ ಅವರೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಮೇಡಮ್. ಓಕೆ. ಇವ್ರು NRLM ಅವರು ನೋಡ್ಲಕ್ಕೆ ಬರ್ತಾರೆ. ನೋಡಕ್ ಬಂದು ಅಪ್ಪ ನಮ್ಮ ಮನೆ ಕಟ್ಟಿದೀವಿ, ನಮ್ಮ ಮನೆಗೆ ಇದು ಬೇಕು ಅಂತ ಅವರೆಲ್ಲ ಅವರೇ ಒಂದು ಅವ್ರಿಗೆ ಇದು ಬರುತ್ತೆ ಮೇಡಮ್, ಇದು ತಗೊಂಡ್ರೆ ನಮ್ಮ ಮನೆಗೆ ಚೆನ್ನಾಗಿರುತ್ತೆ, ಈ ಸೀರೆ ತಗೊಂಡ್ರೆ ನಾವು ಉಟ್ಕೊಳ್ಬಹುದು, ನಮ್ಮ ಮಕ್ಕಳಿಗೆ ಇದು ತಗೊಂಡು ಹೋಗ್ಬೋದು ಎಲ್ಲ ಅವ್ರಿಗೆ ಅಟ್ರಾಕ್ಷನ್ ಬರುತ್ತೆ ಮೇಡಮ್. ಅಲ್ಲೇ ಅವ್ರು ಬಂದಾಗ ನಮ್ಮ ಮಕ್ಕಳ ಮದುವೆ ಐತೆ, ಇದು ಚಿಕ್ಕ ಲಾಂಪ್ ಎತ್ಕೊಂಡು ನಾವು ಗಿಫ್ಟ್ ಕೊಡಿದ್ರೆ ಯಾವಾಗ ಸೀರೆ ಕೊಟ್ಟೋದು ಅದು ಏನು ಇದು ಅದು ಕೊಡೋದು ಅದೆಲ್ಲ ಸೀರೆ ಸಿಗುತ್ತಲ್ಲ ಮೇಡಮ್, ಒಂದು ಏನಾದ್ರೂ ನಮ್ಮ ಕೈಯಲ್ಲಿ ಮಾಡೋದು ಸಿಗುತ್ತೆ. ಇದು ಡಿಫರೆನ್ಸ್ ಆಗಿದೆ, ಇದು SRG ಇಂದ ಮಾಡಿದ್ದಾರೆ, ಹಳ್ಳಿಯಿಂದ ಬಂದಿದ್ದಾರೆ ಇವರು, ಹಳ್ಳಿಯಿಂದ ಕೊಡೋಣ, ನಮ್ಗೆ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತಲ್ಲ ಮೇಡಮ್, ಪ್ರತಿಯೊಂದು ಸಿಗುತ್ತೆ, ಎಲ್ಲ ಮಿಷಿನರಿ ಸಾಮಾನು ಮಿಷಿನಲ್ಲಿ ಮಾಡೋದು, ಕೈಯಿಂದ ಮಾಡೋದು ಕೊಡೋಣ ಅಂತ. ಈಗ ಈ ತರ ಕೈಯಲ್ಲಿ ಮಾಡೋದಕ್ಕೆ ಜಾಸ್ತಿ ಡಿಮಾಂಡ್ ಅಲ್ವಾ? ಹೌದು, ನಿಮ್ಗೆ ಯಂತ್ರದಿಂದ ಮಾಡೋದಕ್ಕಿಂತ ಜಾಸ್ತಿ ಹೌದು ಮೇಡಮ್, ಈ ತರ ಜಾಸ್ತಿ ಡಿಮಾಂಡ್ ಇರುತ್ತೆ. ಓಕೆ. ಈಗ ನೀವು ಪಪೆಟ್ ಮಾಡ್ತೀರಾ, ಆಮೇಲೆ ಈ ಲ್ಯಾಂಪ್ ಶೇಡ್ ಮಾಡ್ತೀರಾ, ಅದು ಬಿಟ್ಟು ಏನ್ ಮಾಡ್ತೀರಾ? ಅಷ್ಟೇ ಮೇಡಮ್, ಪಪೆಟ್ಸ್ ಮಾಡ್ತೀವಿ, ಲ್ಯಾಂಪ್ ಶೇಡ್ ಮಾಡ್ತೀವಿ, ಇದು ಡೋರ್ ಹ್ಯಾಂಗಿಂಗ್ ಅಂತ ಮಾಡ್ತೀವಿ. ಇದೆಲ್ಲ ಡೋರ್ ಹ್ಯಾಂಗಿಂಗ್. ಹೌದು ಮೇಡಮ್. ಓಕೆ. ಆಮೇಲೆ ಪೇಂಟಿಂಗ್ ಮಾಡ್ತೀರಾ? ಪೇಂಟಿಂಗ್ ಮೇಡಮ್. ಓಕೆ. ಸೊ ಈಗ ಈ ತರದ್ದು ಸೈಜ್ ವೈಸ್ ಹೆಂಗ್ ಡಿವೈಡ್ ಮಾಡ್ತೀರಾ? ಇದು ಎಷ್ಟು ಲೆಂತ್ದು ಮೇಡಮ್? ಅದು 8 ಇಂಚಸ್. ಇದು 8 ಇಂಚಸ್ ಮೇಡಮ್. ಇದೆಲ್ಲ 5 ಇಂಚಸ್. ಅದು ಇದು 12 ಇಂಚಸ್ ಮೇಡಮ್. ಇದು ಹಂಗೆ ಸೈಜ್ ಮೇಲೆ ಡಿಪೆಂಡ್ ಯಾವ್ದು ಜಾಸ್ತಿ ತಗೋತಾರೆ ಮೇಡಮ್? ಇದು ಜಾಸ್ತಿ ಅಂದ್ರೆ ಹಂಗ ಹೋಗಲ್ಲ ಅದು, ಅವ್ರಿಗೆ ಯಾವ್ದು ಇವಾಗ ನಾನು ಒಂದು ಚಿಕ್ಕದು ಇವೆಂಟ್ ಇಟ್ಕೊಂಡಿರ್ತೀನಿ, ನೀವೇ ಇಟ್ಕೊಂತೀರ, ಅವ್ರಿಗೆ ಎಷ್ಟೆಷ್ಟು ಮಟ್ಟದಲ್ಲಿ ಕೊಡ್ಬೇಕು, ದೊಡ್ಡ ಅವ್ರಿಗೆ ಕೊಡ್ಬೇಕಂದ್ರೆ ಫಾರಿನರ್ಸ್ಗೆ ಅವ್ರಿಗೆ ಕಳಿಸ್ಬೇಕಂದ್ರೆ ಏನ್ ಮಾಡ್ತೀರಾ, ದೊಡ್ಡದು ಕೊಡೋಣ, ಒಂದು 25,000 ಹೋಗ್ಲಿ ಕೊಡೋಣ. ಅದು ಇನ್ನು ಚಿಕ್ಕವ್ರು ಬರ್ತಾರೆ ನಮ್ಮಿಂದ SRG ಇಂದ, ಹಳ್ಳಿಯಿಂದ, ಅವ್ರಿಗೆ ಏನ್ ಕೊಡೋದು, ಚಿಕ್ಕವು ಕೊಡೋಣ. ಇದು ಇಷ್ಟು ಗಿಫ್ಟ್ ಪರ್ಪಸ್ಗೆ ಈ ತರದೆಲ್ಲ ಕೊಡ್ಬೋದು, ಇದೆಲ್ಲ ಕೊಡ್ಬೋದು ಮೇಡಮ್. ಹಂಗೆ. ಓಕೆ. ಸೊ ಈಗ ನಾನ್ ಕೇಳ್ಪಟ್ಟೆ ನಿಮ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಮೇಡಮ್. ಹೆಂಗಿತ್ತ ಖುಷಿ? ಚೆನ್ನಾಗಿತ್ತು ಮೇಡಮ್. ಹೆಂಗ್ ಗುರುತಿಸೋದು ನಾವು ಮೇಡಮ್? ಹಳ್ಳಿ ಅವರು ಹೋಗಿ ಡಿಲ್ಲಿಯಲ್ಲಿ ಇದೀವಂದ್ರೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದಾರ, ಹಂಗೆ ಅಲ್ಲ ಮೇಡಮ್, ಅದು ಖುಷಿನೇ ಅಲ್ಲ ಮೇಡಮ್. ಹಂಗೆ ಮೇಡಮ್. ಸೊ ಹೆಂಗೆ ಸೆಲೆಕ್ಟ್ ಮಾಡಿದ್ರು ನಿಮ್ಮನ್ನ, ಹೆಂಗ್ ಗುರುತಿಸಿದ್ರು ಮೇಡಮ್? ಇದೇ ಮೇಡಮ್, ನಮ್ಮ NRLM ಇಂದ ನಮಗೆ ಹಳ್ಳಿಗೆ ಬಂದು ಇಂಥ SRGಯಲ್ಲಿ ಏನ್ ಕೆಲಸ ಮಾಡ್ತಾವ್ರೆ ಅದನ್ನು ಎಲ್ಲರಿಗೂ ಒಂದು 10 ಜನಕ್ಕೆ ಬೇರೆ ಬೇರೆ ಸಂಘದವ್ರಿಗೆ ಕಳಿಸ್ಕೊಂಡು ಅದರಲ್ಲಿ ನಮ್ಗೆ ಒಂದು ಇದು ಇಟ್ಟಿರ್ತಾರೆ ಮೇಡಮ್, ಒಂದು ಏನಂತಾರೆ ಮೇಡಮ್, ಟ್ರೈನಿಂಗ್ ಅಲ್ಲಿ ಯಾರು ಸೆಲೆಕ್ಟ್ ಆದ್ರೆ ಅವ್ರನ್ನ ಸೆಲೆಕ್ಟ್ ಮಾಡೋದು ಮೇಡಮ್ ಅವರು. ಓಕೆ. ಸೊ ಅವಾಗ ಯಾವ ಡ್ರಾಯಿಂಗ್ ಮಾಡಿದ್ರಿ ನೀವು ಸ್ಟೇಟ್ ಅವಾರ್ಡ್ಗೆ? ಮೇಡಮ್ ಅದು ಒಂದು ರಾಮಾಯಣ ಒಂದು ಚಿತ್ರ ಮಾಡಿದ್ದೀವಿ ಮೇಡಮ್, ಅದೇ ಪೇಂಟಿಂಗ್ಸ್ ರಾಮಾಯಣದು ಒಂದು ಲಂಕಾದನ ಅಂತ ಒಂದು ಚಿತ್ರ ಮಾಡಿರ್ತೀವಿ ಮೇಡಮ್. ಒಂದು ಈಗ ನ್ಯಾಷನಲ್ ಅವಾರ್ಡ್ಗೆ ಅದು ಮೇಡಮ್ ಇದು ಕೃಷ್ಣಲೀಲಾ ಅಂತ ಇಡ್ತೀವಿ ಮೇಡಮ್. ಅದು ಸೂಪರ್. ಸೊ ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು, ಸರ್ ಆಲ್ರೆಡಿ ನ್ಯಾಷನಲ್ ಅವಾರ್ಡ್ಗೆ ರೆಡಿ ಮಾಡ್ತಾ ಇದಾರೆ ಡ್ರಾಯಿಂಗ್ ನ. ಸೊ ಎಷ್ಟು ತಿಂಗಳಿಂದ ಮಾಡ್ತಾ ಇದಾರೆ ಮೇಡಮ್? ಇವಾಗ ಒಂದು 6 ತಿಂಗಳಿಂದ ರೆಡಿ ಆಗ್ತಾ ಇದೆ ಮೇಡಮ್ ಅದು. ಓಕೆ. ಸೊ ಎಷ್ಟು ಅದಕ್ಕೆ ಫೋಕಸ್ ಬೇಕಲ್ವಾ? ಹೌದು ಮೇಡಮ್. ದಿನದಲ್ಲಿ ಎಷ್ಟೊತ್ತು ಮಾಡ್ತೀರಾ ನೀವು ಡ್ರಾಯಿಂಗ್ಸ್? ಬೆಳಗ್ಗೆ ಒಂದು 9 ಗಂಟೆಯಿಂದ ಸಾಯಂಕಾಲ ಒಂದು 5:30ಗೆ ಎದ್ದೇಳ್ತೀವಿ ಮೇಡಮ್. ಅಷ್ಟೊತ್ತು ಮಾಡ್ತೀರಾ? ಹೌದು ಮೇಡಮ್. ಸುಸ್ತಾಗಲ್ವಾ? ಸುಸ್ತ ಆಗುತ್ತೆ ಮೇಡಮ್, ಒಂದು ಜೀವನಾನೇ ಅದೇ ಅಲ್ಲ ಮೇಡಮ್, ಮಾಡ್ಬೇಕಲ್ಲ ಮೇಡಮ್. ಸೊ ಈಗ ನೀವು ಇದು ಮಾಡ್ತಿರೋದು
ಇದು ಮಾಡ್ತಿರೋದು ಇದು ಇದಕ್ಕೆ ಮೇಡಮ್, ಇದು ಲ್ಯಾಂಪ್ಸ್ಗೆ. ಓಕೆ, ಸೊ ಈ ತರ ಡ್ರಾಯಿಂಗ್ ಎಲ್ಲ ನೀವೇ ಮಾಡೋದು? ಎಲ್ಲ ಮಾಡ್ತೀವಿ. ಆಮೇಲೆ ಅದನ್ನ ಹೋಲ್ ಮಾಡ್ಬೇಕಲ್ಲ? ಹೋಲ್ ಮಾಡೋದು ಮೇಡಮ್ ಎಲ್ಲ ಇದು ಮೇಲೆ ಅದಕ್ಕೆ ಹಿಂಗೆ ಹಾಕ್ತಿವಿ ಮೇಡಮ್, ಹೊಲಿಸ್ತೀವಿ. ಓಕೆ, ಹಂಗೆ ಐರನ್ ತಗೊಂಡು ಇದಕ್ಕೆ ಹಿಂಗೆ ಜಾಯಿಂಟ್ ಮಾಡ್ತೀವಿ ಮೇಡಮ್. ಓಕೆ, ಸೊ ಅದ್ರ ಒಳಗಡೆ ಈ ತರದ್ದು ಮಾಡ್ತೀವಿ. ಇದೆಲ್ಲ ನೀವು ರೆಡಿಮೇಡ್ ತರೋದಾ? ರೆಡಿಮೇಡ್ ತರ್ತೀರಾ? ಓಕೆ, ಸೊ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಕಲರು, ಆಮೇಲೆ ಶೀಟು, ಆಮೇಲೆ ಈ ತರದ್ದು ಐರನ್, ಇದು ಚರ್ಮ, ಬಣ್ಣ, ಇನ್ನು ಇದು ಅದು ಮಾಡ್ಲಿಕ್ಕೆ ಸ್ವಲ್ಪ ಇದು ಬರುತ್ತೆ ಮೇಡಮ್, ಅದು ಮೇಡಮ್. ಓಕೆ, ಆಮೇಲೆ ಈಗ ತಿಂಗಳಲ್ಲಿ ನಿಮ್ಗೆ ಹೆಂಗ್ ಆರ್ಡರ್ಸ್ ಬರುತ್ತಮ್ಮ ಮೇಡಮ್? ಅದು ಈಗ ಇವೆಂಟ್ ಅಲ್ಲಿ ಬರ್ತಾರಲ್ವಾ, ಇವೆಂಟ್ ಅಲ್ಲಿ ಎಷ್ಟೆಷ್ಟು ಪೀಸ್ ಕೇಳ್ತಾರೆ ಸಾಮಾನ್ಯವಾಗಿ? ಕೇಳ್ತಾರೆ ಒಂದು 60 ಪೀಸು 70 ಪೀಸು, ಅವ್ರಿಗೆ ಹೆಂಗ್ ಆದ್ರೆ ಹಂಗ್ ಕೇಳ್ತಾರೆ. ಓಕೆ, ಸೊ ಈಗ ತಿಂಗಳಲ್ಲಿ ನಿಮ್ಗೊಂದು ಸಾಧಾರಣ ಆರ್ಡರ್ ಎಷ್ಟು ಬರುತ್ತೆ ಮೇಡಮ್? 1 ತಿಂಗಳು ಬಂದ್ರೆ ಅಂದ್ರೆ 1 ಲಕ್ಷ ಬರ್ಬೋದು, ಇಲ್ಲ ಅಂದ್ರೆ ಸುಮ್ನೆನೂ ಇರ್ಬೋದು. ಅದೆಲ್ಲ ದೇವ್ನ ಹಣೆ ಭಾರ ಅಲ್ಲ ಮೇಡಮ್. ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ ಮೇಡಮ್. ಇಂತ ಸೀಸನ್ ಅಂತ ಏನಿಲ್ಲ ಮೇಡಮ್, ಬರ್ತಾ ಇರುತ್ತೆ. ಇನ್ನು ಎಕ್ಸಿಬಿಷನ್ ಮುಖಾಂತರ ನಮಗೆ ಕಳಿಸ್ತಾ ಇರ್ತಾರೆ ಮೇಡಮ್, ಗೌರ್ಮೆಂಟ್ ಅವರು, ಅಷ್ಟೇ ಮೇಡಮ್. ಓಕೆ, ಸೊ ಈಗ ಸಾಮಾನ್ಯವಾಗಿ ನಾನೀಗ ಈ ಒಂದು ಬಿಸ್ನೆಸ್ ನ ಮಾಡ್ತೀನಿ ಅಂತಂದ್ರೆ, ಸೊ ನಂಗೆ ಎಷ್ಟು ಬಂಡವಾಳ ಬೇಕಾದಿತ್ತು ಮೇಡಮ್? ನೀವು ಇಂಥ ಬಿಸ್ನೆಸ್ ಬೇಕಂದ್ರೆ ಒಂದು 5 ಲಕ್ಷ ಆ ತರ ಆಗುತ್ತೆ ಮೇಡಮ್. ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ಹಾಕ್ಬೇಕು. ಆಮೇಲೆ ಈಗ ಇದನ್ನ ನನಗ್ ಕಲಿಬೇಕು ಅಂತಂದ್ರೆ ನಾನು ಎಲ್ಲಿ ಕಲಿಬಹುದು? ಹೆಂಗ್ ಕಲಿಬೋದು ಮೇಡಮ್? ನಾವ್ ಇದೀವಿ, ನಮಗ್ ಕೇಳ್ತಾ ಇದೀರಿ ಇದು ಹೆಂಗ್ ಮೇಡಮ್ ಮಾಡೋದು, ಇದು ಏನೇನ್ ತರ್ಬೇಕು ನಾನು, ಇದು ಒಂದು ಮಾಡ್ಲಿಕ್ಕೆ ನನಗೆ ಏನೇನ್ ಬೇಕು ಅಷ್ಟದ್ರಲ್ಲೇ ನಾವು ಹೇಳ್ತೀವಿ ಮೇಡಮ್. ನೀನು ಒಂದು 5,000 ತಗೊಂಡ್ ಬಾಮ್ಮ ನಮ್ಮ ಹತ್ರಕ್ಕೆ, ಒಂದು ಐರನ್ನು, ಅದು ಲೆದರು, ಬಣ್ಣ. ಅಂದ್ರೆ ಈ ತರ ಒಂದು ಸ್ಕೂಲ್ ಆತರ ಏನಿಲ್ಲ ನಮ್ಗೆ? ಇಲ್ಲ ಮೇಡಮ್, ಆತರ ನೀವ್ ಯಾರು ಕಲ್ತಿದ್ರು ಅವ್ರ ಹತ್ರ ನಾವು ಬಂದು ಕಲಿಬಹುದು ಅಲ್ವಾ? ಓಕೆ, ಸೊ ಈಗ ಮೇನ್ ಆಗಿ ನಾನ್ ನೋಡ್ದಂಗೆ ದಿನ ಅಪ್ಡೇಟ್ ಆಗ್ತಾನೆ ಇರುತ್ತಲ್ವಾ? ಈಗ ಎಲ್ಲರೂ ಕೂಡ ಯಂತ್ರ ಆಗಿರ್ಬೋದು ಅಥವಾ ಅಚ್ಚು ಹೊಡಿಯೋದು ಕಲಿದೇನೆ ಬರೋದು ಮೇಡಮ್ ಎಲ್ಲ ಹಂಗೆ ಮೇಡಮ್. ಓಕೆ, ಸೊ ಈಗ ನಿಮ್ಗೆ ನಿಮ್ಮ ಲೈಫಲ್ಲಿ ಅಮ್ಮ ಬೆಸ್ಟ್ ನಂಗೊಂದು ಆದಾಯ ಈ ತರ ಬಂದಿತ್ತು, ಖುಷಿಯಾಗಿತ್ತು, ಇಷ್ಟು ಕಷ್ಟಪಟ್ಟಿದ್ವಿ ಅಂತಂದ್ರೆ ಯಾವ್ದಾದ್ರು ನೆನ್ಸ್ಕೋತೀರಾ? ನೆನ್ಸ್ಕೊಂತೀವಲ್ಲ ಮೇಡಮ್, ನಮ್ಮಿಂತ ಇವಾಗ NRL ಇದೆ ಮೇಡಮ್, ನಮ್ಮ SRG ಶ್ರೀಶಕ್ತಿ ಪರವಾಗಿ ಅವರು, ನಾವು ಹಳ್ಳಿ ಮೇಲೆ ಹೋಗೋರು ಡೆಲ್ಲಿಗೆ ಕಳ್ಸಿದಾರಂತೆ ಒಂದು ಖುಷಿನೇ ಅಲ್ಲ ಮೇಡಮ್, ಅವ್ರ ಆಶೀರ್ವಾದ ಅಲ್ಲ ಮೇಡಮ್. ನಾವ್ ಕಳ್ಸಿದೀವಿ ಅಂದ್ರೆ ನೀವು ನೆನ್ಸ್ಕೊಂತೀರಲ್ಲ ಮೇಡಮ್. ಯಾವಾಗಾದ್ರೂ ಒಂದು ನೆನ್ಪಿದ್ಯಾ, ಇಷ್ಟು ಆರ್ಡರ್ ಬಂದಿತ್ತು, ಅವಾಗ ನಂಗೆ ಇಷ್ಟು ಸಿಕ್ಕಿತ್ತು ದುಡ್ಡು, ಖುಷಿಯಾಗಿತ್ತು ಅಂತ ಯಾವ್ದು ಮೇಡಮ್? ಇವಾಗ NRL ನಮ್ಮವರೇ ನಮ್ಗೆ ಆರ್ಡರ್ ಕೊಡಿಸ್ತಾರೆ, ಈವೆಂಟ್ಗೆಲ್ಲ ನಮ್ದೇ ಕಳಿಸ್ತಾರೆ. ನಿಮಗ್ ಕಳಿಸಿದವರು ಅವರೇ ಅನ್ಸುತ್ತೆ ಮೇಡಮ್ ನಮ್ಗೆ. ಸೊ ಯಾವಾಗ ಒಂದ್ ಜಾಸ್ತಿ ಚೆನ್ನಾಗಿ ಬಂದಿರೋ ದುಡ್ಡು ನಿಮ್ಗೆ ಮೇಡಮ್? ಇದು ಇವಾಗ ಎಕ್ಸಿಬಿಷನ್ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಈವೆಂಟ್ಗೆ ತಗೊಂತಾರೆ, ಇವು ಅವ್ರಿಗೆ ಗಿಫ್ಟ್ ಕೊಳ್ಳಕ್ಕೆ ಬಂದಿರ್ತಾರಲ್ಲ ಮೇಡಮ್, ಅವ್ರಿಗೆ ಗಿಫ್ಟ್ ಕೊಳ್ಳಕ್ಕೆ ನಮ್ದೇ ತಗೊಂತಾರೆ ಮೇಡಮ್. ಒಂದು 70 ಪೀಸು 100 ಪೀಸು ಇನ್ನು ಇದೇ ತರ ಆರ್ಡರ್ ಕೊಡ್ತಾರೆ ಮೇಡಮ್ ನಮ್ಗೆ, ಈ ತರ ಕೊಳ್ಳಕ್ಕೆ. ಈ ತರ ಪೇಂಟಿಂಗ್ ಮಾಡ್ತೀರಾ? ಈ ತರ ಪೇಂಟಿಂಗ್ ಮಾಡ್ತೀವಿ ಮೇಡಮ್. ಇದು ಚಿಕ್ಕದಾಗಿ ವಾಲ್ಗೆ ಯೂಸ್ ಮಾಡಬಹುದು, ಗೋಡೆಗಳಿಗೆಲ್ಲ, ದೊಡ್ಡ ಮನೆಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾರೆ. ಹೌದು ಮೇಡಮ್. ಸೊ ಇದಕ್ಕೆ ಎಷ್ಟಕ್ಕೆ ಚಾರ್ಜ್ ಮಾಡ್ತೀರಾ ನೀವು? ಮೇಡಮ್ ಇದು 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ. ನಿಮ್ ಖರ್ಚು ಎಷ್ಟು ಬೀಳುತ್ತೆ? ಮೇಡಮ್ ಇದು ಎಲ್ಲ ನಮ್ಮ ಖರ್ಚು ಬಂದು ಇದು ಒಂದು 700 ರೂಪಾಯಿ ಆಗುತ್ತೆ ಮೇಡಮ್. ಇದರಲ್ಲಿ 300 ರೂಪಾಯಿ ಸಿಗುತ್ತೆ ಮೇಡಮ್. ಅಷ್ಟೇ ಸಿಗೋದು? ಅಷ್ಟೇ. ಅಂದ್ರೆ ನಿಮ್ಗೆ ಇದು ಫ್ರೇಮ್, ಹೌದು ಫ್ರೇಮ್ದು ಬೇರೆ ಅವ್ರು ಕೊಡ್ಬೇಕಲ್ಲ ಮೇಡಮ್, ನಾವ್ ಮಾಡಲ್ಲ, ಡ್ರಾಯಿಂಗ್ ಮಾಡಿ ನೀವು ಅವ್ರಿಗೆ ಇದು ಶೀಟು ಡ್ರಾಯಿಂಗ್ ಮಾಡ್ತೀವಿ, ಅವ್ರ ಹತ್ರ ಹೋಗಿ ಫ್ರೇಮ್ ಮಾಡಿಸ್ತೀವಿ ಮೇಡಮ್. ಸೊ ಅಮ್ಮ, ಈಗ ನಿಮ್ ತರನೇ ತುಂಬಾ ಮಹಿಳೆಯರು ಅವರು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಆಸೆ ಇರುತ್ತಲ್ಲ? ಹೌದು ಮೇಡಮ್. ಅವ್ರಿಗೆ ಏನ್ ಹೇಳ್ತೀರಾ ಈಗ? ಮೇಡಮ್ ಏನ್ ಹೇಳ್ತೀವಿ, ಕಲಿಯೋ ಆಸಕ್ತಿ ಇದ್ರೆ ನಾವೇ ಟ್ರೈನಿಂಗ್ ಹೋಗಿ ಅವ್ರಿಗೆ ಕಲಿಸ್ತೀವಿ ಮೇಡಮ್. ನಮ್ಗೆ ಸ್ವಲ್ಪ ಚಾರ್ಜ್ ಮಾಡ್ಸಕ್ಕೆ ಆಗುತ್ತೆ ಮೇಡಮ್. ಹೆಂಗ್ ಚಾರ್ಜ್ ಅಂದ್ರೆ, ನಮ್ ಮಕ್ಕಳು ಓದ್ತಾ ಇರ್ತಾರೆ ಮೇಡಮ್, ನಾವು ಬಡ್ಡಿಗೆ ತಂದಿಡ್ತೀವ, ಅದನ್ನು ಸಾಲ ಕಟ್ಬೇಕ ನಾವು ರಿಟರ್ನ್. ಅದೇ ಒಂದು ಕೆಲ್ಸಕ್ಕೆ ಹೋಗ್ದಂಗೆ ಒಂದು 500 ರೂಪಾಯಿ ನಮಗ್ ಕೊಟ್ಟು ಅವ್ರು ಕಲ್ತ್ಕೊಂಡ್ರೆ ಅವ್ರು ನಮ್ಗೆ ಸ್ವಲ್ಪ ಉಪಯೋಗ ಆಗುತ್ತೆ, ನಮ್ ಕಷ್ಟನೂ ಹೋಗುತ್ತೆ, ಅವರು ಕಲಿತಾರೆ, ನೀವು ಕಲ್ಸ್ಕೊಡ್ತೀರಾ, ನೀವು ಅವಾಗ ಗುರುಸ್ಥಾನದಲ್ಲಿ ಇರ್ತೀರಾ. ಹೌದು ಮೇಡಮ್, ನಿಮ್ಮ ಆಶೀರ್ವಾದ ಮೇಡಮ್ ಅದು. ಓಕೆ, ಸೊ ಅಮ್ಮ, ಈಗ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಏನು? ನಿಮ್ಗೆ ಏನ್ ಆಸೆ ಇದೆ? ಈಗ ವಂಶ ಪಾರಂಪರ್ಯವಾಗಿ ಈ ಬಿಸ್ನೆಸ್ ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅಂಡ್ ಈಗ ಪಪೆಟ್ ಇಂದ ಲ್ಯಾಂಪ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಆಮೇಲೆ ಈ ತರದೆಲ್ಲ ಮಾಡ್ತಾ ಇದ್ರಲ್ವಾ, ಡೋರ್ ಹ್ಯಾಂಗಿಂಗ್ಸ್ ಎಲ್ಲ. ನಿಮ್ಗೊಂದು ಕನಸು ಅಂತ ಇರುತ್ತಲ್ಲ, ಏನ್ ಕನಸಿದೆ ಮೇಡಮ್? ಏನ್ ಕನಸು ಅಂದ್ರೆ ನಮ್ದು ಇನ್ನು ಇದನ್ನೇ ಡಿಫರೆನ್ಸ್ ಆಗಿ ಚೇಂಜ್ ಮಾಡೋಣ. ಏನ್ ಚೇಂಜ್ ಮಾಡ್ಬೋದು? ನಿಮ್ ಪ್ರಕಾರ ಏನ್ ತರಬಹುದು ನೆಕ್ಸ್ಟ್?
ಅದೇ ಮೇಡಮ್, ಅದು ದೇವ್ರು ಇರ್ತಾರೆ ಮುಂದೆ. ಇವಾಗ ಇಷ್ಟು ಕಲ್ತಿದೀವಿ, ಇನ್ನು ಮುಂದೆ ಮುಂದೆ ಇನ್ನು ಎಷ್ಟು ಚೆನ್ನಾಗಿರೋ ಬರುತ್ತೋ ಗೊತ್ತಿಲ್ವಲ್ಲ ಮೇಡಮ್. ಆ ತರ ಮಾಡೋಣ ಅಂತ ಒಂದು ಆಸೆ ಐತೆ ಮೇಡಮ್. ಅದನ್ನು ಕಲಿಸ್ಕೊಟ್ರೆ ಅದನ್ನು ನಾವು ಮಾಡ್ತೀವಿ ಮೇಡಮ್. ಓಕೆ, ಸೊ ಈಗ ನಿಮ್ದೇ ಓನ್ ಸ್ವಂತ ಮನೆ ಇದೆಯಾ? ಸ್ವಂತ ಐತೆ ಮೇಡಮ್, ಸ್ವಂತ ಮನೆ ಇದೆ. ಸೊ ಈಗ ನೀವು ಇದು ಹೊಸ ಮನೆ ಕಟ್ಕೊಂಡಿರೋದು ಅನ್ಸುತ್ತೆ? ಹೌದು ಮೇಡಮ್, ಹೊಸದಾಗಿ ಕಟ್ಟಿದೀವಿ ಮೇಡಮ್ ನಾವು. ಸೊ ಈ ದುಡ್ಡಲ್ಲೇ, ಇದ್ರಲ್ಲಿ ಬಂದಿರೋ ದುಡ್ಡಲ್ಲೇ ಕಟ್ಟಿರೋದಾ? ಹೌದು ಮೇಡಮ್, ಒಂದು ಸಾಲ ಮಾಡಿದೀವಿ ಮೇಡಮ್ ಹೊರಗಡೆ. ಇದ್ರಲ್ಲೇ ನಾವು ಜೀವನ ಮಾಡಿ ಅವ್ರಿಗೇನು ಕಟ್ಬೇಕು ಮೇಡಮ್. ನಮ್ಗೆ ಚಿಕ್ಕದ ಮನೆ ಇರುತ್ತೆ ಮೇಡಮ್. ನೀವು ಬಂದಿದ್ದೀರಾ ಅಂದ್ರೆ ಎಲ್ಲಿ ಕೂತ್ಕೊಂತೀರಾ, ನೀವೆಲ್ಲಿ ಇಡ್ತೀರಾ, ನಾವೆಲ್ಲಿ ಇಡ್ತೀವಿ, ಮೆಟೀರಿಯಲ್ ಎಲ್ಲಿ ಇಡೋದು ಅಂತ ನಾವು ಏನೋ ಒಂದು ಉಪಯೋಗ ಮಾಡಿ ಯಾರ ಹತ್ರ ಒಂದ್ರ ಹತ್ರ ಇಸ್ಕೊಂಡ್ ಬಂದು ಮನೆ ಕಟ್ಟಿದೀವಿ. ಅದನ್ನು ಸಾಲ ನಾವು ಕಟ್ಬೇಕಲ್ಲ ಮೇಡಮ್ ವಾಪಸ್. ಇದರಿಂದಾನೇ ನಾವು ಇದರಲ್ಲೇ ದುಡ್ಕೊಂಡು ನಮ್ಗೆ ಅವರು ವಾಪಸ್ ಕಟ್ಟೋದು ಮೇಡಮ್. ಓಕೆ ಓಕೆ. ಸೊ ಇದ್ರಲ್ಲಿ ತಿಂಗಳ ಖರ್ಚು ಬರೋದು ಇದೆ, ಲೆದರ್ ಅಷ್ಟೇ ಬರೋದು, ಲೆದರ್ ಬರುತ್ತೆ, ಒಂದು ಲೆದರ್ ಬರುತ್ತೆ, ಐರನ್ ಬರುತ್ತೆ, ಬಣ್ಣ ಬರುತ್ತೆ. ಇನ್ನು ಏನಾದ್ರೂ ಇನ್ನು ಬೇಕು ಜನ ಅಂದ್ರೆ ಅವ್ರು ಕೂಲಿ ಕೊಡ್ಬೇಕು. ಇನ್ನು ನಾವು ಸ್ವಂತ ರೆಗ್ಯುಲರ್ ಆಗಿ ಇದೇ ಮಾಡ್ತಾ ಇರ್ತೀವಿ, ಹಿಂಗಿರುತ್ತೆ ಮೇಡಮ್. ಸೊ ನಿಮ್ ಊರ್ ಸುತ್ತಮುತ್ತ ಇದೇ ಬಿಸ್ನೆಸ್ ಮಾಡೋದಾ? ಇಲ್ಲ ಮೇಡಮ್, ಯಾರು ಮಾಡಲ್ಲ. ಈ ಊರಲ್ಲಿ ಒಂದು 3-4 ಜನ ಮಾಡ್ತಾರೆ ಮೇಡಮ್ ಇದೇ ಕೆಲಸ. ಇದಕ್ಕೆ ಅವ್ರದ್ದು ಹಂಗೆ ವಂಶ ಪಾರಂಪರ್ಯ ಎಲ್ಲ ಒಂದೇ ಮೇಡಮ್, ನಾವು ರಿಲೇಷನ್ ಒಂದು. ಹೌದು ಮೇಡಮ್, ಹಿಂಗೆ ಮಾಡ್ತೀವಿ. ಅವ್ರವ್ರ ಮನೆಯಲ್ಲಿ ಅವ್ರವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವ್ರು ಎಕ್ಸಿಬಿಷನ್ ಕೊಟ್ಟಾಗ ಒಬ್ಬೊಬ್ಬರನ್ನ ಕಳಿಸ್ರಿ, ಅಮ್ಮ ಚಂದ್ರಕಲಾ ನೀನು ಹೋಗು, ಶಾರದಾ ನೀನು ಹೋಗು, ಈಶ್ವರಮ್ಮ ನಾವು ಡಿವೈಡ್ ಇವಾಗ ಮಾಡ್ಕೊಂತೀವಿ, ಹಂಗ ಹೋಗ್ತೀವಿ. ಓಕೆ. ಸೊ ನಿಮ್ ಈ ಬಿಸ್ನೆಸ್ಗೆ ನಿಮ್ದು ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ? ಅವ್ರದ್ದೇ ಅಲ್ಲ ಮೇಡಮ್, ಇದು ಒಂದು ಮನೆಯಲ್ಲಿ ಇಬ್ರು ಇದೀವಂದ್ರೆ ಅವ್ರು ಏನ್ ಬಂದ್ರೆ ಅವು ಮಾಡ್ಬೇಕಲ್ಲ ಮೇಡಮ್. ಅವ್ರು ಮೇಡಮ್ ಅವ್ರು ಬರ್ತಾ ಇದಾರೆ ಅಂದ್ರೆ ನಾವು ಅಡಿಗೆ ಮಾಡ್ತಾ ಇದ್ವಿ ಮೇಡಮ್. ಇವ್ರೆಲ್ಲ ಜೋಡಿಸಿದ್ರು, ಎಲ್ಲ ಡಿಸ್ಪ್ಲೇ ಮಾಡಿದ್ರು. ಸೊ ನೀವ್ ಎಲ್ಲಿ ಇವೆಂಟ್ ಹೋದ್ರು ಹಿಂಗ್ ಡಿಸ್ಪ್ಲೇ ಮಾಡ್ಬೇಕು, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಮೇಡಮ್ ಅಲ್ವಾ? ಹಂಗ್ ಕಾಣಿಸ್ತಿರ ತಾನೇ ಮೇಡಮ್ ತಗೊಳ್ಳೋದು. ನಾವ್ ಒಂದ್ರಲ್ಲಿ ಒಂದು ಹಾಕ್ಬಿಟ್ಟು ಒಂದ್ ಹತ್ರ ಕೂತಿದ್ರೆ ಹೆಂಗ್ ಅವ್ರಿಗೆ ಅರ್ಥ ಆಗೋದು? ಹಂಗೆ ಡಿಸ್ಪ್ಲೇ ಇಂಪಾರ್ಟೆಂಟ್. ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಜನರನ್ನ ನಮ್ಮತ್ತ ಸೆಳಿಬೇಕು ಅಂದ್ರೆ ಏನೇನು ನಾವು ಫಾಲೋ ಮಾಡ್ಬೇಕು ಮೇಡಮ್? ನೀವು ಏನ್ ಫಾಲೋ ಮಾಡ್ಬೇಕು, ನೀವು ಒಂದು ಮಾತಾಡೋ ಮಾತಲ್ಲೇ ಐತೆ, ಎಲ್ಲರಿಗೂ ತಿಳಿಸ್ಬೇಕು. ಮಾತಾಡ್ತೀರಾ ನಿಮ್ ಬಿಸ್ನೆಸ್ ಬಗ್ಗೆ? ನಮ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ ಮೇಡಮ್. ಬನ್ನಿ ಮೇಡಮ್, ಇವೆಂಟ್ ಅಲ್ಲೆಲ್ಲ ಹಿಂಗ್ ಹೋಗ್ತಾ ಇರ್ತಾರಲ್ವಾ? ನೀವ್ ಹೆಂಗೆ? ನಾವು ಮೇಡಮ್ ನಮಸ್ತೆ, ಬನ್ನಿ, ನಾವು ಹಳ್ಳಿಯಿಂದ ಬಂದಿದ್ದೀವಿ, ತಯಾರು ಮಾಡ್ತೀವಿ ಇದನ್ನು, ಲೆದರ್ ಪಪೆಟ್ಸ್ ಅನ್ನು, ಡೋರಿ ಹ್ಯಾಂಗಿಂಗು, ಗೃಹಾಲಂಕಾರ ಅಂತ. ನಾವು ಹಳ್ಳಿ ಜನ ಮೇಡಮ್, ನಾವು ಹಿಂಗೆ ತಯಾರು ಮಾಡ್ತೀವಿ, ಕೈಯಿಂದ ಮಾಡೋದು ಮೇಡಮ್, ಮಿಷಿನ್ ಏನಿಲ್ಲ. ಬನ್ನಿ ತಗೊಳ್ಳಿ ಮೇಡಮ್ ಅಂತ ನಾವು ಕೇಳ್ತೀವಿ ಮೇಡಮ್ ಅವ್ರನ್ನ. ಓಕೆ ಓಕೆ. ನಾನು ಒಬ್ಸರ್ವ್ ಮಾಡಿದ್ದೀನಮ್ಮ, ಕೆಲವೊಂದು ಈಗ ಈ ಇವೆಂಟ್ ಅಲ್ಲೆಲ್ಲ ಈಗ ನೀವು ಇದನ್ನ ಎಷ್ಟಕ್ಕೆ ಸೇಲ್ ಮಾಡ್ತೀರಾ? ಇದು ಮಾಡ್ತೀವಿ ಮೇಡಮ್, ಅದು 800 ಅಲ್ವಾ? ಸೊ ಅವ್ರು ಕಮ್ಮಿ ಮಾಡಿ ಅಂತಾರೆ ಮೇಡಮ್. ಅದು ಅವಾಗ ಹೆಂಗ್ ಅನ್ಸುತ್ತೆ? ಈಗ ತುಂಬಾ ಕಮ್ಮಿ ಮಾಡಿ 400 ಕೊಡಿ 500 ಕೊಡಿ ಅಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ಹೆಂಗ್ ಅನ್ಸುತ್ತೆ ಮೇಡಮ್? ಅಷ್ಟು ಕಷ್ಟಪಟ್ಟಿರ್ತೀರಲ್ವಾ ಮೇಡಮ್? ನಮ್ ಕಷ್ಟ ನಾವು ತಗೊಂತೀವಿ ಮೇಡಮ್, ಕೇಳ್ತೀವಿ ಮೇಡಮ್ ಇಷ್ಟು ಕಷ್ಟ ಐತೆ ಇದ್ರಲ್ಲಿ, ಇದನ್ನು ನೋಡ್ಬಿಟ್ಟು ಕೊಡಿ ಅಂತೀವಿ. ಅವ್ರು ಇಲ್ಲಮ್ಮ ಇನ್ನೂ ಬಾರ್ಗಿಂಗ್ ಮಾಡಿದಾರಂದ್ರೆ ಒಂದು 100 ರೂಪಾಯಿ ಹೋಗ್ಲಿ, ಒಂದು 700ಗೆ ಹಂಗ್ ಕೊಡ್ತೀವಿ ಮೇಡಮ್ ನಾವು. ಓಕೆ. ಸೊ ಈಗ ನಿಮ್ಗೆ ದೂರದ ಕಡೆ ನಿಮ್ಗೆ ಆರ್ಡರ್ ಕೊಡ್ತೀವಿ, ನಮ್ಗೆ ಒಂದು ಕೊಡಮ್ಮ, ನಮ್ಗೆ ಬೇಕೇ ಬೇಕು, ಒಂದು 650 ಕೊಡಿ ಅಂದ್ರೆ ಎಷ್ಟು ಆರ್ಡರ್ ಕೊಡ್ತಾರೆ ನೋಡೋಣ ಇವ್ರುನು ಅಂತ ಕೊಡ್ತೀವಿ ಮೇಡಮ್. ಅಂದ್ರೆ ಒಂದೊಂದ್ ಪೀಸ್ ತಗೊಂಡ್ರೆ ನಿಮ್ಗೆ ಲಾಸ್ ಮೇಡಮ್. ಜಾಸ್ತಿ ಕೊಟ್ರೆ ಒಂದು 40-50 ಸಾವಿರ ಬರುತ್ತಲ್ಲ ಮೇಡಮ್, ಅದ್ರ ಮೇಲೆ ನಮ್ಗೆ ಇದು ಕಾಣಿಸಲ್ಲ. ಒಂದು 20 ಸಾವಿರ ಮೆಟೀರಿಯಲ್ ಹಾಕೊಂತೀವಿ, ಒಂದು 5 ಸಾವಿರ ಬಣ್ಣ ತಗೊಂತೀವಿ, ಇನ್ನೂ 5 ಸಾವಿರ ಇನ್ನೊಬ್ಬರಿಗೆ ಮಾಡೋರ್ಗೆ ಕೊಡ್ತೀವಿ. ಅದ್ರಲ್ಲಿ ಒಂದು 20 ಸಾವಿರ ನಮಗೆ ಉಳಿಯುತ್ತಲ್ಲ ಮೇಡಮ್, ಅವಾಗ ಭಾರ ಅನ್ಸಲ್ಲ ಮೇಡಮ್. ಓಕೆ ಓಕೆ, ಹಂಗೆ. ಸೊ ಈಗ ಮೇನ್ ಆಗಿ ಇದ್ರಲ್ಲಿ ನಾವು ಎಷ್ಟು ಲಾಭ ಮಾಡ್ಬೋದಮ್ಮ ನಿಮ್ ಪ್ರಕಾರ ಅಂದಾಜು ತಿಂಗಳಿಗೆ ಮೇಡಮ್? ನಮ್ ಖರ್ಚು ಒಂದು 500 ರೂಪಾಯಿ ಬರುತ್ತೆ. ಅದರಲ್ಲಿ ನೀವು ಯಾಚಲಿ ಆಗಿ ಮಾರ್ಕೊಂಡ್ರೂ ಒಂದು ಇದರಲ್ಲಿ ಹೆಂಗ್ ಹೋಗಿದೆ ಅಂದ್ರೂ ಒಂದು 300 ರೂಪಾಯಿ ಆದ್ರೂ ಬರ್ಲೇ ಬರುತ್ತೆ. ಓಕೆ. ಸೊ 300 ಅಂತಂದ್ರೆ ಈಗ ನಾನು ತಿಂಗಳಿಗೆ ಒಂದು 100 ಪೀಸ್ ಮಾಡ್ಬೋದಾ? ಮಾಡ್ಬೋದು ಮೇಡಮ್, 100 ಮಾಡ್ಬೋದು. ಓಕೆ. ಸೊ ತಿಂಗಳ ಈಗ ನಿಮ್ಮ ಆದಾಯ ಎಷ್ಟು? ತಿಂಗಳಿಗೆ ಆದಾಯ ಅಂದ್ರೆ ಮೇಡಮ್ ಇವಾಗ ಆರ್ಡರ್ ಕೊಟ್ರೇನೆ ಆದಾಯ ಆಗುತ್ತೆ ಮೇಡಮ್. ಒಂದ್ ಚೆನ್ನಾಗಿ ಆರ್ಡರ್ ಬಂತು ಅಂತಂದ್ರೆ ಯಾರಾದ್ರೂ ಒಂದು ಆರ್ಡರ್ ಬಂದ್ರೆ ಅಂದ್ರೇನೆ ನಮ್ಗೆ ಆದಾಯ ಬರೋದು. ಅದರಲ್ಲಿ ಮಾಡ್ಕೊಟ್ರೆ ಒಂದು 50 ಸಾವಿರ ಅವ್ರಿಗೆ ಕೊಟ್ರೆ, ಮೆಟೀರಿಯಲ್ಗೆ ಒಂದು 20-30 ಸಾವಿರ ಹೋದ್ರೆ ಒಂದು 20 ಸಾವಿರ ಉಳಿಯುತ್ತೆ. ಇಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಒಂದೇ ದಿವ್ಸಕ್ಕೆ ಮಾಡಕ್ ಆಗಲ್ಲ ಇದು.
ಅವಾಗ ಎಕ್ಸಿಬಿಷನ್ ಕೊಟ್ಟಿದ್ದಾರೆ ಅಂದ್ರೆ ಅಮ್ಮ ಎತ್ಕೊಂಡು ಹೋಗಿ ಅಂದ್ರೆ ಏನ್ ಎತ್ಕೊಂಡು ಹೋಗ್ತೀವಿ ಮೇಡಮ್? ಇದು ಮನೆಯಲ್ಲಿ ಒಂದು ನಿಮ್ಗೆ ಈಗ ಬೆಂಗಳೂರಲ್ಲೆಲ್ಲ ಅಂತಂದ್ರೆ ನೀವು ಇಷ್ಟೂನು ಹೆಂಗ್ ತಗೊಂಡ್ ಹೋಗ್ತೀರಾ? ಹೆಂಗ್ ತಗೊಂಡ್ ಹೋಗ್ತೀವಿ ಮೇಡಮ್? ನಾವು ಒಂದು ಅವರೇ NRLM ಇಂದ ವೆಹಿಕಲ್ಸ್ ಇದು ಕೊಡ್ತಾರೆ, ಅದ್ರಲ್ಲಿ ಹಾಕೊಂಡು ಹೋಗ್ತೀವಿ ಮೇಡಮ್. ಇಲ್ಲಿಂದ್ರಾನೇ ಟ್ರಾವೆಲ್ ಕೊಡ್ತಾರೆ ಮೇಡಮ್ ಅವರು. ಹೌದಾ? ಅವ್ರದೇ ಬರುತ್ತೆ? ಹೌದು, ಅವ್ರು ಬರುತ್ತೆ. ಓಕೆ. ಈಗ ಬೇರೆ ಕಡೆಯಿಂದ ಆರ್ಡರ್ ಬಂತು ಅಂತಂದ್ರೆ, ಈಗ ಬೆಂಗಳೂರು ಕಡೆಯಿಂದ ಆಮೇಲೆ ಬೇರೆ ಬೇರೆ ಕಡೆಯಿಂದ ಆರ್ಡರ್ ಬಂದ್ರೆ ನೀವು ಹೆಂಗೆ ಪ್ಯಾಕ್ ಮಾಡಿ ಕಳಿಸ್ತೀರಾ? ಮೇಡಮ್ ಇದೆಲ್ಲ ಪ್ಯಾಕಿಂಗ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಹಾಕ್ತಿವಿ ಮೇಡಮ್. ದೊಡ್ಡ ಬಾಕ್ಸ್ ಮಾಡ್ಸಿದೀವಿ, ಟ್ರಾನ್ಸ್ಪೋರ್ಟ್ ಹಾಕ್ತಿವಿ ಮೇಡಮ್. ಓಕೆ. ಸೊ ಪ್ಯಾಕಿಂಗ್ ಎಲ್ಲ ನೀವೇ ನಾವೇ ಮಾಡಿ. ಟ್ರಾನ್ಸ್ಪೋರ್ಟಿಗೆಲ್ಲ ಆಗ ಎಷ್ಟು ಖರ್ಚು ಬೀಳುತ್ತೆ ಮೇಡಮ್? ಟ್ರಾನ್ಸ್ಪೋರ್ಟ್ಗೆ ಅದು ನಾವು ಹೇಳಕ್ಕಾಗಲ್ಲ. 100 kgಗೆ ಬಂದು ಒಂದು 10,000 11,000 ಹಂಗೆ ಎಷ್ಟು ನಾವು ವೇಟ್ ಇರುತ್ತೆ ಅಷ್ಟು ಬಂಡವಾಳ ಹಾಕ್ಬೇಕು ಮೇಡಮ್. ಬಂಡವಾಳ ಬೇಕಾಗತ್ತೆ. ಸೊ ಅಮ್ಮ, ಈಗ ನಾರ್ಮಲಿ ಈಗ ನೀವು ಇಲ್ಲೇ ಮನೆಯಲ್ಲೇ ರೆಡಿ ಮಾಡ್ತೀರಲ್ವಾ? ಲೆದರ್ ಅಲ್ಲೇ ಮಾಡ್ತೀರಾ. ಕೆಲವೊಂದ್ ಕಡೆ ನಾನು ಅಬ್ಸರ್ವ್ ಮಾಡಿದೀನಿ, ದೊಡ್ಡ ಹೋಟ್ಲ್ ಆಗಿರ್ಬೋದು ಅಥವಾ ದೊಡ್ಡ ಮನೆಯಲ್ಲಿ ಅವ್ರಿಗೆ ಗೋಡೆಲ್ ಡ್ರಾಯಿಂಗ್ ಬೇಕಾಗತ್ತೆ, ಅದ್ ನೀವು ಮಾಡ್ಕೊಡ್ತೀರಾ? ಮಾಡ್ತೀವಿ ಮೇಡಮ್. ನೀವೇ ಲೆದರ್ ಅಲ್ದೆ? ಲೆದರ್ ಇಲ್ಲ ಅಂದ್ರೆ ನಾವು ಇದು ಶೀಟ್ ಬರುತ್ತಲ್ಲ ಮೇಡಮ್, ಬೇರೆದು, ಹೌದೌದು, ಅದ್ರಲ್ಲಿ ಮಾಡ್ತೀವಿ ಮೇಡಮ್. ನಾವು ಏನ್ ಮಾಡ್ತಾರೆ ಮೇಡಮ್, ಲೆದರ್ ನಾವು ಯೂಸ್ ಮಾಡಲ್ಲ, ನಮ್ ಬ್ರಾಹ್ಮಣಸರು ನಾವು ಕ್ಯಾನ್ವಾಸ್ ಅಲ್ಲಿ ಮಾಡಿ ಅಂತಾರೆ ಮೇಡಮ್, ಅದ್ರಲ್ಲಿ ನಾವು ಮಾಡ್ತೀವಿ ಮೇಡಮ್. ಅವ್ರು ನೀವೇ ಹೋಗಿ ಮಾಡ್ಕೊಟ್ಟು ಬಂದಿದ್ದೀಯಾ? ಬರ್ತೀವಿ ಮೇಡಮ್. ಓಕೆ ಓಕೆ. ಸೊ ಈಗ ನೀವು ಆಲ್ರೆಡಿ ಈಗ ಸ್ಟೇಟ್ ಲೆವೆಲ್ ಅವಾರ್ಡ್ ನ ಪಡ್ಕೊಂಡಿದ್ದೀರಾ, ನ್ಯಾಷನಲ್ ರೆಡಿ ಆಗ್ತಾ ಇದ್ದೀರಾ, ಎಲ್ಲಾದ್ರೂ ವಿದೇಶಕ್ಕೆ ಎಕ್ಸ್ಪೋರ್ಟ್ ಎಲ್ಲ ಮಾಡಿದಿರಾ ನಿಮ್ ಪ್ರಾಡಕ್ಟ್ ನ? ಇಲ್ಲ ಮೇಡಮ್, ಬೇರೆ ದೇಶಕ್ಕೆ ಅಷ್ಟು ಮಟ್ಟದಲ್ಲಿ ಇನ್ನೂ ಹೋಗಿಲ್ಲ. ನಮ್ಗೆ ಎಲ್ಲಿಂದ ಗೊತ್ತು, ಒಂದು ಡಿಲ್ಲಿಯಿಂದ ಗೊತ್ತು ಮೇಡಮ್. ಆ ಕಡೆ ಇನ್ನೂ ದೇವರು ಡಿಮಾಂಡ್ ಇದೆಯಾ? ಡೆಲ್ಲಿಯಲ್ಲಿ ಐತೆ ಮೇಡಮ್. ಎಕ್ಸಿಬಿಷನ್ಗೆ ಹೋಗ್ತೀವಲ್ಲ ನಮ್ಗೆ ಒಂದು 3-4 ಲಕ್ಷ ಆಗುತ್ತೆ. ಎಲ್ಲ ಮೆಟೀರಿಯಲ್ ಎಲ್ಲ ತಗೊಳ್ಳೋರೇ ಬರ್ತಾರೆ ಮೇಡಮ್ ಅಲ್ಲಿ. ನಮ್ಮ ಹಳ್ಳಿಯವ್ರಿಗೆ ಯಾರಿಗ್ ಬೇಕು ಮೇಡಮ್ ಇದು? ದೊಡ್ಡವ್ರವ್ರು ಬಂದ್ರೇನೆ ಅಯ್ಯೋ ನಮ್ಮ ದೊಡ್ಡದು ಇದು ಐತೆ, ಮಾಲ್ ಇದೆ, ಅದರಲ್ಲಿ ಇಡೋಣ, ಇದು ಒಂದು 10-11 ಜನ ಒಂದು ಅವ್ರನ್ನ ಕೇಳ್ತಾರೆ, ಇವರಿಂದ ಬಲ್ಪ್ ಆರ್ಡ್ ಮಾಡೋಣ ಅಂತ ಇರುತ್ತೆ ಮೇಡಮ್. ಓಕೆ. ಸೊ ಡೆಲ್ಲಿಯಲ್ಲಿ ಜಾಸ್ತಿ ನಿಮ್ಗೆ ಸೇಲ್ ಆಗುತ್ತೆ ಮೇಡಮ್. ಬ್ಯಾಂಗ್ಳೂರಲ್ಲೇ ಆಗುತ್ತೆ ಮೇಡಮ್. ಬ್ಯಾಂಗ್ಳೂರಲ್ಲಿನು ಒಂದು IF ಸ್ಟೇಷನ್ ಅಲ್ಲಿ ಆತರ ಇದು ಇನ್ನೊಂದು ಮೇಡಮ್, ಇದು ಎಕ್ಸಿಬಿಷನ್ ಇಡ್ತಾ ಇರ್ತಾರಲ್ಲ ಮೇಡಮ್, ಬೆಂಗಳೂರಲ್ಲಿ ಅಲ್ಲಲ್ಲಿ ಮೇಳ ಎಲ್ಲ ಅಲ್ಲಿ ಇವೆಂಟ್ಸ್ ಅಲ್ಲಿ ಎಲ್ಲ ಸೇಲ್ ಆಗುತ್ತೆ ಮೇಡಮ್. ಓಕೆ. ಸೊ ಈಗ ನಾನು ತಿಂಗಳಿಗೆ ಒಂದು ಆದಾಯ ಹೆಂಗ್ ಮಾಡ್ಬೋದಮ್ಮ ನಿಮ್ಮ ಆದಾಯ? ಮೇಡಮ್ ತಿಂಗ್ಳಿಗಂದ್ರೆ ಅದು ಒಂದು ತಿಂಗಳು, ಈ ತಿಂಗಳು ಏನೈತೆ ನಾವು ಸುಮ್ನೆ ಬರ್ಕೊಂತ ಇರ್ತೀವಿ, ಎಲ್ಲ ರೆಡಿ ಮಾಡಿ ಇಡ್ತೀವಿ. ಈ ತಿಂಗಳಲ್ಲಿ ಏನಿಲ್ಲ. ಮುಂಚೆ ತಿಂಗಳು ಬಂತು, ನವೆಂಬರ್ ಬಂದಿದೆ, ಅప్పుడు ಎಕ್ಸಿಬಿಷನ್. ಇವಾಗ ಡೆಲ್ಲಿಯಲ್ಲಿ ಆಗ್ಬೋದು, ಬಾಂಬೆ ಆಗ್ಬೋದು. ಅವಾಗ ಬಾಂಬೆ ಐತಮ್ಮ, ಈ ತಿಂಗಳಲ್ಲಿ ಹೋಗ್ ಬಂದ್ರಮ್ಮ ಅಂತ ನಮ್ಗೆ ಕರೀತಾರೆ, ಕಳ್ಸ್ಕೊಡ್ತಾರ. ಅಲ್ಲಿ ಒಂದು 4 ಲಕ್ಷ ಆಗುತ್ತೆ ಮೇಡಮ್ ಎಕ್ಸಿಬಿಷನ್ ಹೋಗಾಗ. ಅಂದ್ರೆ ನಿಮ್ಗೆ ಸೀಸನ್ ವೈಸ್ ಅಲ್ವಾ? ಸೀಸನ್ ಒಂದ್ ತಿಂಗಳು ಬರದೇನು ಇರ್ಬೋದು, ಇಲ್ಲ ಒಂದ್ ತಿಂಗಳು ಬರ್ಬೋದು. ಹೌದು ಮೇಡಮ್. ಸೀಸನ್ ಯಾವಾಗ ಜಾಸ್ತಿ ಮೇಳ? ಸೀಸನ್ ಯಾವಾಗ ಅಂದ್ರೆ ನವೆಂಬರ್ ಇಂದ ಮೇಡಮ್. ನವೆಂಬರ್ ಇಂದ ಆಗುತ್ತೆ. ಸೊ ಎಷ್ಟು ತಿಂಗಳು ಇರುತ್ತೆ ನಿಮ್ಗೆ? ಒಂದು 3-4 ತಿಂಗಳು ಇರುತ್ತೆ ಮೇಡಮ್ ಅದು ಪ್ರೋಗ್ರಾಮ್. ನಿಮ್ಗೆ ಆದಾಯ ಬರೋಕೆ ಇವೆಂಟ್ ಸಾಕಮ್ಮ? ಇವೆಂಟ್ ಇಂದಲೇ ಜಾಸ್ತಿ ಆರ್ಡರ್ ಬರೋದು ಅಥವಾ ಬೇರೆ ಕಡೆಯಿಂದ ಆರ್ಡರ್ ಬರುತ್ತಾ? ಮೇಡಮ್ ಈವೆಂಟ್ಸ್ ಇಂದಾನೇ ನಮ್ಗೆ ಜಾಸ್ತಿ ಆರ್ಡರ್ ಬರೋದು. ಇವಾಗ ಎಕ್ಸಿಬಿಷನ್ ಅಲ್ಲಿ ನೋಡಿರ್ತಾರೆ, ಈವೆಂಟ್ ಅವರು ನೋಡಿರ್ತಾರೆ, ಅವ್ರು ನೋಡ್ದವ್ರೆಲ್ಲ ನಮ್ದು ವಿಸಿಟಿಂಗ್ ಕಾರ್ಡ್ ಇರ್ತಾವಲ್ಲ ಮೇಡಮ್, ಅದನ್ನ ತಗೊಂಡ್ ಹೋಗಿರ್ತಾರೆ. ನಮ್ಮ ಈ ತಿಂಗಳಲ್ಲಿ ನಮ್ಮ ಮಗುದು ಮದುವೆ ಐತೆ, ಬರ್ತ್ಡೇ ಐತೆ, ಅವ್ರಿಗೆಲ್ಲ ಕೊಡೋಣ ಇದನ್ನು ಅಂತ ಅವರು ಕೊಡ್ತಾರೆ ಮೇಡಮ್. ಅದು ಬರ್ಬೋದು, ಇಲ್ಲ ಅಂದ್ರೆ ಬರಕ್ ಆಗಲ್ಲ, ಅದು ಹಣೆ ಬರ. ಎಲ್ಲದಕ್ಕೂ ಮಳೆಗೆ ಇರ್ಬೇಕು, ಬಿಸಿಲಿಗೆ ಇರ್ಬೇಕಲ್ಲ ಮೇಡಮ್, ಹಂಗ ಮೇಡಮ್. ಓಕೆ. ಸೊ ನಿಮ್ ಬಿಸ್ನೆಸ್ಗೆ ಏನ್ ನೇಮ್ ಕೊಟ್ಟಿದ್ದೀರಾ ಮೇಡಮ್? ಇದು ಮಾರುತಿ SRG ಅಂತ ನಮ್ದು ಐತೆ ಸಂಘದ ಹೆಸರು. ಇದರಲ್ಲಿ ನಾವು ಮಾಡ್ತಾ ಇದೀವಿ. ಇದರಲ್ಲಿ ಗಂಗಾ ಭವಾನಿ ಅಂತ ನಾವು ರಿಜಿಸ್ಟರ್ ಮಾಡಿಸಿದೀವಿ ಮೇಡಮ್. ಓಕೆ. ಸೊ ಎಷ್ಟು ವರ್ಷ ಆಯ್ತು ರಿಜಿಸ್ಟರ್ ಮಾಡಿಸಿ? ಮೇಡಮ್ ರಿಜಿಸ್ಟರ್ ಮಾಡಿಸಿ 2012 ಮಾಡಿಸಿದೀವಿ ಮೇಡಮ್. ಓಕೆ. ಸೊ ಹಾಗಾದ್ರೆ ಅಮ್ಮ, ಈಗ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಇದ್ರೆ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅನ್ಕೋತಾರೆ. ಬಟ್ ಈಗ ನೀವು ಅದು ಅಲ್ಲ ಅಂತ ಪ್ರೂವ್ ಮಾಡಿದ್ರ. ಎಜುಕೇಶನ್ ಇಲ್ಲ ಅಂದ್ರೂ ಈ ಕೆಲಸ ಮೇಡಮ್. ಇನ್ನೊಂದು ಎಜುಕೇಶನ್ ಎಲ್ಲ ಇಂಗ್ಲಿಷ್ ಮಾತಾಡ್ಬೇಕು, ಹಿಂದಿ ಮಾತಾಡ್ಬೇಕು, ಕನ್ನಡ ಮಾತಾಡ್ಬೇಕು, ತೆಲುಗು ಮಾತಾಡ್ಬೇಕು, ಮರಾಠಿ ಮಾತಾಡ್ಬೇಕು, ಇಲ್ಲಾನು ಎಲ್ಲ ಐತೆ ಭಾಷೆ. ಇವಾಗ ಡೆಲ್ಲಿಗೆ ಹೋದ್ರೆ ಹಿಂದಿ ಕಲಿಬೇಕು. ಹಿಂದಿ ಕಲ್ಸಕ್ಕ ನಮ್ಗೂ ಸ್ಕೂಲ್ಗೆ ಹೋಗಿಲ್ಲ, ಹೆಂಗೆ ಕಲಿಯೋದು? ನಾನು ಏನು ಓದಿಲ್ಲ, ಬುಕ್ ಹೆಂಗಂದ್ರೆ ಅದು ಹಿಡ್ಕೊಳ್ಳೋದು ನಮ್ಗೆ ಬರಲ್ಲ. ಆ ಥರ ಹೆಂಗೆ
ನಾವು ಓಡಾಡ್ತಾ ಇದ್ರೆ ಎಲ್ಲಾ ಭಾಷೆ ಬರುತ್ತೆ, ಎಲ್ಲಾ ಜನರೇಷನ್ ಯಾರಿಗೆ ಹೆಂಗ್ ಮಾತಾಡ್ಬೇಕಂದ್ರೆ ಅದು ಒಂದು ಇದು ಬರುತ್ತೆ ಮೇಡಮ್. ಅಲ್ವಾ, ಕಲೆ ಇದ್ರೆ ಏನ್ ಬೇಕಾದ್ರೂ ಏನ್ ಮಾಡ್ಬೋದು, ಮಾತಾಡೋದು ಏನ್ ಬೇಕಾದ್ರೂ ಮಾಡ್ಬೋದು. ಮೇಡಮ್. ಓಕೆ, ಸೊ ಎಜುಕೇಶನ್ ಇಂಪಾರ್ಟೆಂಟ್ ಇದೆ, ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ನಾವು ಇದು ಒಂದು ಕಲೆಯಲ್ಲಿ ನಮ್ಮ ಕೈಯಲ್ಲಿ ಒಂದು ಏನಾದ್ರೂ ಒಂದು ಕಡ್ಡಿ ಇದೆ ಅಂದ್ರೆ ಅದನ್ನು ಕಸ ಗೂಡಿಸ್ಬೋದು, ಎಲ್ಲಾದ್ರೂ ನೀರು ಅಟ್ಯಾಚ್ಮೆಂಟ್ ಅದು ಇದು ಮಾಡ್ಬೋದು, ಎಲ್ಲ ಆಗುತ್ತಲ್ಲ ಮೇಡಮ್. ಎಲ್ಲ ಉಪಯೋಗ ಅಲ್ಲ, ಒಂದು ಕಡ್ಡಿನೇ ಎಷ್ಟು ಉಪಯೋಗ ಆಗುತ್ತೆ. ಆ ಕಡ್ಡಿಯಿಂದ ಅಮ್ಮ ಹಿಂಗ ಕಡ್ಡಿ ಎತ್ಕೊಂಡ್ ಬಾ, ಅಲ್ಲಿ ನೀರು ಇದು ಆಗ್ಲಿಲ್ಲ, ಬ್ಲಾಕ್ ಆಗಿದೆ, ಒಂದ್ 50 ರೂಪಾಯಿ ಕೊಡ್ತೀನಿ, ಅದೆಲ್ಲ ಕ್ಲೀನ್ ಮಾಡು, ಅದು ಕ್ಲೀನ್ ಮಾಡ್ಬೋದು. ಅದು ಫರ್ಕೆ ಅಲ್ಲ, ಹಂಗ ಗುಡ್ಸಮ್ಮ, ಅದು ಕಡ್ಡಿನೇ ಅಲ್ಲ ಮೇಡಮ್. ಹರಕೆ ಗುಡಿಸಿದ್ರೆ ಒಂದು 50 ರೂಪಾಯಿ ಕೊಡ್ಬೋದು. ಒಂದು ಕಡ್ಡಿಯಲ್ಲೇ ಒಂದು 100 ರೂಪಾಯಿ ಸಂಪಾದನೆ ಮಾಡ್ಬೋದು ನಾವು. ಇನ್ನೇನು ಒಂದು ನೀವು ಅಕ್ಷರ ಎತ್ಕೊಂಡು ಹೋಗಿ ನಮ್ಮ ನೀನು ಏನು ಓದಿದೀಯಾ, ನಾನು ಡಿಪ್ಲೊಮಾ ಓದಿದ್ದೀನಿ ಅಂದ್ರೆ ಡಿಪ್ಲೊಮಾ ಓದಿಯವರು ಕಸ ಗುಡ್ಸಂತಾರ ಮೇಡಮ್. ಅವ್ರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು, ನಾನು ಎಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು. ಆ ತರ ಎಜುಕೇಶನ್ ಮೇಡಮ್ ಅದು. ಓಕೆ, ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತಮ್ಮ ನಿಮ್ಮ ಹತ್ರ ಮಾತನಾಡಿ, ಆ ಜೋಶ್ ಮೇಡಮ್. ಥ್ಯಾಂಕ್ ಯು ಅಮ್ಮ, ತುಂಬಾ ಖುಷಿ ಆಯ್ತು. ಸೊ ನಾನು ಕೂಡ ಡ್ರಾಯಿಂಗ್ ಮಾಡೋದಕ್ಕೆ ಕಲಿತೀನಿ. ಕಲೀರಿ ಮೇಡಮ್. ಬರಲ್ಲ. ಆಯ್ತು ಮೇಡಮ್, ನೀವು ಒಂದು ಮನಸ್ಸು ಮಾಡಿದ್ರೆ ನಾವು ಕಲ್ಸಕ್ಕೆ ರೆಡಿ ಇದ್ದೀನಿ. ನಾವೇ ಇಷ್ಟು ಜನ ನಾವು ಹಳ್ಳಿಯಲ್ಲಿ ಇದನ್ನೇ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಮವ್ರ ಓದಿವ್ರ ಅಂತ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತೀರಾ ಮೇಡಮ್. ಪಾರ್ಟ್ನರ್ ಕಳಿಸ್ತೀರಾ, ಅವರಿಂದ ನಿಮ್ಗೆ ಫೋನ್ ಎಲ್ಲ ಮಾಡೋದು ಬರುತ್ತೆ. ಅಮ್ಮ ನೀವು ಕಲ್ಸಿದೀರಾ, ನೀವು ಮಾಡ್ಕೊಡು, ನಾವು ಮಾರಾಟ ಮಾಡ್ತೀವಿ ಹೊರಗಡೆ ದೇಶಕ್ಕೆ ಅಂತೂ ಅದನ್ನು ಒಂದು ಅವಕಾಶ ತಗೊಂಡ್ ಬರ್ತೀರಿ. ನೀವು ಓದಿದೀರಾ, ನಾನೀಗ ಕೆಲಸ ಮಾಡ್ತೀನಿ, ಅದು ಒಂದು ಉಪಯೋಗ ಆಗುತ್ತಲ್ಲ. ನೀವು ಬದುಕ್ತೀರಾ, ನಮ್ಮನ್ನು ಬದುಕಿಸ್ತೀರಾ. ಒಂದು ನಮ್ಗೆ 2 ರೂಪಾಯಿ ಕೊಟ್ರೆ ನಿಮ್ಗೆ ಒಂದು 3 ರೂಪಾಯಿ ಸಿಗುತ್ತೆ. ಅದ್ರಲ್ಲಿ ನೀವು ಬದುಕ್ತೀರಾ, ನಾವು ಬದುಕ್ತೀವಲ್ಲ ಮೇಡಮ್. ಖಂಡಿತ ಅಮ್ಮ. ಸೊ ಈಗ ನೀವಿಬ್ರು ಗಂಡ ಹೆಂಡತಿ ಇಬ್ರು ಈ ವಂಶ ಪಾರಂಪರ್ಯ ಉಳಿಸ್ಕೊಂಡ್ ಬಂದಿದ್ದೀರಾ. ಸೊ ನೆಕ್ಸ್ಟ್ ಯಾರು ಇದನ್ನ ಉಳಿಸ್ಕೊಳ್ಳೋದು ಮೇಡಮ್? ನೆಕ್ಸ್ಟ್ ನಮ್ಮ ಮಕ್ಕಳು ಇದಾರಲ್ಲ ಮೇಡಮ್, ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ರು, ನಮ್ ಗಂಡ ಓದಿಲ್ಲ, ನಾನು ಓದಿಲ್ಲ. ಅವ್ರು ಏನೋ ಸ್ವಲ್ಪ ಇಂದು ಮೈಂಡ್ ಆಗಿ ನಾನು ಹಿಂದಿ ಮಾತಾಡ್ತೀನಿ, ಮರಾಠಿ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ, ಇಂಗ್ಲಿಷು ಸ್ವಲ್ಪ ಮಾತಾಡಕ್ಕೆ ಬರಲ್ಲ, ಆದ್ರೂ ಅವ್ರನ್ನ ನೋಡ್ಬಿಟ್ಟು ಕಲ್ತಿದ್ದೀನಿ. ಓಹೋ ಸೂಪರ್. ಹೌದು ಮೇಡಮ್. ಇದು ಏನಂತ ಕೇಳೋದು ಗೊತ್ತು, ಇದು ಏದ್ರಲ್ಲಿ ಮಾಡಿರೋದು ಗೊತ್ತು, ನೀವು ಎಲ್ಲಿಂದ ಬಂದಿರೋದು ಗೊತ್ತು. ಆ ತರ ಎಲ್ಲ ಗೊತ್ತು. ಅಂದ್ರೆ ನೀವು ಮಾತಾಡಿ ಅಬ್ಸರ್ವ್ ಮಾಡಿ ಕಲ್ತಿದ್ದೀರಾ ಮೇಡಮ್. ಎಷ್ಟು ಭಾಷೆ ಬರುತ್ತೆ ಈಗ ನಿಮ್ಗೆ? ಮೇಡಮ್ ಬರುತ್ತೆ ಮೇಡಮ್, ಒಂದು 4 ಭಾಷೆ ಬರುತ್ತೆ ಮೇಡಮ್. ಸೊ 3-4 ಭಾಷೆ ಬಂತು ಅಂತಂದ್ರೆ ನಾವ್ ಎಲ್ ಬೇಕಾದ್ರೂ ಬದುಕ್ಬೋದು ಮೇಡಮ್. ಹಿಂದಿ ಬಂದಿದ್ರೆ ಅಂದ್ರೆ ಎಲ್ಲಾದ್ರೂ ಓಡಾಡ್ಬೋದು. ಇವಾಗ ಹಿಂದಿಯಲ್ಲೇ ಆ ಕಡೆ ಹೋದ್ರೆ ಅಮ್ಮ ನೀವು ಎಲ್ಲಿ ಹೋಗ್ಬೇಕು ಅಂದ್ರೆ ನಮ್ದು ಜಿಕವಾಂಡ್ಲಪಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತಾ ಮೇಡಮ್? ನಮ್ ಕರ್ನಾಟಕ. ಹೌದು, ಕರ್ನಾಟಕ ಅಂದ್ರೆ ಸೌತ್. ಅವ್ರಿಗೆ ಇಂಗ್ಲಿಷ್, ಅವ್ರಿಗೆ ನೀವು ಎಲ್ಲಿ ಅವರು ಅಂದ್ರೆ ನಮ್ಗೆ ಡೆಲ್ಲಿ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತಾ ಮೇಡಮ್? ಸೌತ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತಾ ಮೇಡಮ್? ಹಂಗೆ ನಾವು ಕಲ್ತಿರೋದು ಮೇಡಮ್. ದೇವ್ರು ಹಣೆ ಬಾರ ಕೊಟ್ಟಿದ್ದಾರೆ, ಅದನ್ನೇ ನಾವು ಮುಂದೆ ಹೋಗ್ತಾ ಇದೀವಿ ಮೇಡಮ್. ಓಕೆ, ಸೊ ಈಗ ಸದ್ಯಕ್ಕೆ ಯಾವ್ದು ಆರ್ಡರ್ ಬಂದಿದೆ, ಎಷ್ಟು ಆರ್ಡರ್ ಬಂದಿದೆ ಮೇಡಮ್? ಸದ್ಯಕ್ಕೆ ಇದು NRLM ಅವರೇ ಹೇಳಿದ್ದಾರೆ, ಒಂದು 50 ಪೀಸ್ ರೆಡಿ ಮಾಡಿ ಅಂತ, ಅದನ್ನೇ ಮಾಡ್ತಾ ಇದೀವಿ ಮೇಡಮ್. ಓಕೆ, ಅದು ಬಿಟ್ಟು ಬೇರೆ ಏನೇನು ಆರ್ಡರ್ಸ್ ಬಂದಿದೆ? ಲ್ಯಾಂಪ್ ಶೇಡ್ ಬಂದಿತ್ತು, ಡೋರ್ ಹ್ಯಾಂಗಿಂಗ್ಸ್ ಬಂದಿತ್ತು. ಈವೆಂಟ್ಗೆ ಅವರೇ ನಮ್ಗೆ ಮೇಡಮ್, ಅವರು ಒಂದು ತಾಯಿ ಹಂಗೆ ನೋಡ್ಕೊಂತ ಇದಾರೆ ಮೇಡಮ್. ಅವ್ರ ಮಕ್ಕಳು ನಾವು, ಅವ್ರ ತಾಯಿ ಅವ್ರು ಮೇಡಮ್, ಹಂಗ ನೋಡ್ಕೊಂತ ಇದಾರೆ ಮೇಡಮ್ ನಮ್ಗೆ. ಓಕೆ ಸೂಪರ್ ಅಮ್ಮ. ಸೊ ನೆಕ್ಸ್ಟ್ ನಿಮ್ದು ಕನ್ಸು ಏನಾಗಾದ್ರೆ? ಈಗ ಕನ್ಸು ಏನಿಲ್ಲ ಮೇಡಮ್, ಇವಾಗ ನಾವು ಓದಿಲ್ಲ, ನಮ್ಗೆ ಡಿಲ್ಲಿಗೆ ಹೋಗ್ತಾ ಇದೆ ನಮ್ ಮೆಟೀರಿಯಲ್, ನಮಗ್ ಗೊತ್ತಿರಂಗೆ. ದುಬೈ ಹೋಗ್ಬೋದು. ಇಲ್ಲಾಂದ್ರೆ ನೀವು ಬಂದಿದ್ದೀರಾ, ನೀವು ಓದಿದ್ದೀರಾ, ನಿಮ್ಗೆ ಎಲ್ಲಾ ಗೊತ್ತು. ಇಲ್ಲೇ ಕೂತ್ಕೊಂಡು ಏನಾದ್ರೂ ಮಾಡ್ಬೋದು ನೀವು ಫೋನಲ್ಲಿ. ಆ ತರ ಅವ್ರು ಯಾರಾದ್ರೂ ನಮ್ ಕೈಯಲ್ಲಿ ಸಿಗ್ದಿರೆ ಅವರನ್ನು ಒಂದು ಕೈ ಜೋಡಿಸ್ಬಿಟ್ಟು ಅವ್ರು ಇನ್ನೂ ಮುಂದೆ ಹೋಗೋಣ, ನಮ್ದು ಸ್ವಲ್ಪ ಇದು ಮಾಡ್ಕೊಳ್ಳೋಣ, ಅವರು ಬದುಕ್ಲಿ, ನಾವು ಬದುಕ್ತೀವಿ, ನಮ್ಗೆ ಒಂದು 500 ರೂಪಾಯಿ ಕೊಟ್ರಿ, ಅವ್ರು 1000 ರೂಪಾಯಿ ತಗೊಳ್ಳಿ ಅಂತ ನಮ್ದು ಒಂದು ಆಸೆ ಐತೆ ಮೇಡಮ್. ಓಕೆ, ಸೊ ನಿಮ್ದು ಏನ್ ಆಸೆ ಇದೆಯೋ, ಕನ್ಸಿದೆಯೋ ಅದೆಲ್ಲ ಕೂಡ ನನ್ಸಾಗ್ಲಿ ಅಮ್ಮ. ಸೊ ಇಷ್ಟೊತ್ತು ನಮ್ಮ ಹತ್ರ ಮಾತನಾಡಿದ್ರಿ ಅಂಡ್ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ಬಂದ ತಕ್ಷಣ ನಿಮ್ಮನ್ನ ಮಾತಾಡ್ಸಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ನಿಮ್ಮೆಲ್ಲ ಕನ್ಸು ಆದಷ್ಟು ಬೇಗ ನನ್ಸಾಗ್ಲಿ. ಸೊ ಈ ಬಿಸ್ನೆಸ್ ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳಿಲಿ ಅಮ್ಮ. ನಿಮ್ಮ ಆಶೀರ್ವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್.
ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಲೆದರ್ ಪಪೆಟ್ ಆಗಿರ್ಬೋದು, ಲ್ಯಾಂಪ್ ಶೇಡ್ ಆಗಿರ್ಬೋದು, ಡೋರ್ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಯಾವುದೇ ಮಾಡಬೇಕು ಅಂತಂದ್ರೂ ಕೂಡ ಹೇಗೆ ಕೆಲಸ ಮಾಡಬೇಕು, ಎಷ್ಟು ದಿನ ತಗೊಳುತ್ತೆ, ಈ ರೀತಿ ನೀವು ಏನು ನೋಡ್ತಿರೋ ಇದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸೂಕ್ಷ್ಮ ವರ್ಕ್ ಇದೆ ಅನ್ನೋದು ಇದನ್ನು ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಈಗಂತೂ ಯಾವುದೇ ಒಂದು ಹೋಟೆಲ್ ಆಗಿರಲಿ, ರೆಸ್ಟೋರೆಂಟ್ ಆಗಿರಲಿ, ಅಥವಾ ಯಾವುದೇ ಒಂದು ಐಷಾರಾಮಿ ಮನೆ ಆಗಿರಲಿ, ಈ ರೀತಿಯಾದಂತಹ ಲ್ಯಾಂಪ್ ಶೇಡ್ಗಳು ಬೇಕೇ ಬೇಕಾಗುತ್ತೆ. ಬಿಕಾಸ್ ಅದು ಇನ್ನಷ್ಟು ಒಂದು ಮನೆಗೆ ಕಳೆಯನ್ನ ತಂದು ಕೊಡುತ್ತೆ. ಸೊ ಈ ರೀತಿಯಾದಂತಹ ಬಿಸ್ನೆಸ್ ಅಂತ ಬಂದಾಗ ಇವರು ವಂಶ ಪಾರಂಪರ್ಯವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ನಮ್ಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಈ ರೀತಿ ಮಾಡೋದಕ್ಕೆ ಇಷ್ಟ ಇದೆ ಅಂತಂದ್ರೆ ನಾವು ಕೂಡ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಇವತ್ತು ಚಂದ್ರಕಲಾ ಅವರ ಲೈಫ್ ಜರ್ನಿ ಆಗಿರ್ಬೋದು, ಅವರ ಸಕ್ಸಸ್ ಸ್ಟೋರಿ ನಿಮ್ಮನ್ನ ಇನ್ಸ್ಪೈರ್ ಮಾಡಿದೆ ಅಂತ ಅನ್ಕೊಳ್ತೀನಿ. ಈ ರೀತಿಯಾದಂತಹ ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕು, ನಾನು ಕೂಡ ಫಾರ್ ಎಕ್ಸಾಂಪಲ್ ಟೆರಕೋಟಾ ಜ್ಯುವೆಲ್ಲರಿ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು, ಏನೇ ಬಿಸ್ನೆಸ್ ಅನ್ನ ಶುರು ಮಾಡಿ ಸಕ್ಸಸ್ ಆಗಬೇಕು ಅಂತ ಇದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಜೊತೆಗೆ ಯಾರು ಇದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ನೀವು ಕೂಡ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಬಹುದು. ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Bosswala. Be the boss.